प्रथमं वक्रतुण्डं च एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो. The following 2RRR program broadcast in the Kannada language is supported by the Community Broadcasting Foundation of Australia. ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಶ್ರಾವಣ ಮಾಸ ಶುಕ್ಲ ಪಕ್ಷ ನವಮಿ ಆಗಸ್ಟ್ ತಿಂಗಳ 3ನೇ ತಾರೀಕಿನ ಇವತ್ತಿನ 2RRR ಸಿಡ್ನಿ ಕನ್ನಡ ವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಮಹೇಶ್ ರಾವ್. ಇವತ್ತಿನ ನಮ್ಮ ನೇರ ಪ್ರಸಾರ 2RRR ನಿಲಯದ ಹೆನ್ಲಿ ಸ್ಟುಡಿಯೋಯಿಂದ ಮೂಡಿ ಬರ್ತಾ ಇದೆ. ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ ಪ್ರತಿ ಭಾನುವಾರ 1-2 2RRR ಕ್ಷೇತ್ರದ 88.5 FM ತರಂಗಾಂತರದಲ್ಲಿ, ಅಂತರ್ಜಾಲದಲ್ಲಿ tunein.com ಹಾಗೂ ನಿಮ್ಮ ಮೊಬೈಲ್ ಫೋನ್ ಟ್ಯಾಬ್ಲೆಟ್ಗಳಲ್ಲಿ ಸಿಂಪಲ್ ರೇಡಿಯೋ ಅಂತ ಆ್ಯಪ್ಗಳ ಮೂಲಕ ನಮ್ಮ ಕಾರ್ಯಕ್ರಮನ ನೀವು ಕೇಳಬಹುದು. ಹಾಗೂ ನಮ್ಮ ಕಾರ್ಯಕ್ರಮ ಮುಗಿದ ನಂತರ ಕಾರ್ಯಕ್ರಮದ ರೆಕಾರ್ಡಿಂಗ್ನ ನಮ್ಮ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡ್ತೇವೆ. ನಿಮಗೆ ಬಿಡುವಾದಾಗ ಕಾರ್ಯಕ್ರಮನ ಕೇಳಬಹುದು. ನಮ್ಮ ಕಾರ್ಯಕ್ರಮದ ಬೆಳವಣಿಗೆಗೆ ನಿಮ್ಮ ಅಭಿಪ್ರಾಯ, ಸಲಹೆ, ಅನಿಸಿಕೆ ಹಾಗೂ ಟೀಕೆ ಬಹಳನೇ ಮುಖ್ಯ. ನೀವು ಸಿಡ್ನಿಯಿಂದ 98162777 ಇಲ್ಲ ಆಸ್ಟ್ರೇಲಿಯಾದ ಬೇರೆ ರಾಜ್ಯಗಳಿಂದ 0298162777 ಹಾಗೂ ಪ್ರಪಂಚದಾದ್ಯಂತ +61298162777ಗೆ ಕರೆ ಮಾಡಿ ನಮ್ಮ ಜೊತೆ ನೀವು ಮಾತಾಡಬಹುದು. ಅಲ್ಲದೆ ನಮ್ಮ ಫೇಸ್ಬುಕ್ ಪೇಜ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗಳಿಗೆ ಹೋದರೆ ಅಲ್ಲಿ ಕಮೆಂಟ್ ಕೂಡ ಮಾಡಬಹುದು. ಇವತ್ತು ನನ್ನ ಜೊತೆ ಸ್ಟುಡಿಯೋಲಿ ಶ್ರೀ ರಾಜ್ ನಟರಾಜನ್ ಅವರಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮಹೇಶ್. ನಮಸ್ಕಾರ ಶ್ರೋತೃವರ್ಗದವರಿಗೆಲ್ಲ. ಬಹಳಷ್ಟು ಭಾರತದಿಂದ ಮೂಡಿ ಬರ್ತಾ ಇರುವಂತಹ ವಿಷಯಗಳಿವೆ. ಆದರೆ ನೀವು ಹೇಳಿ, ನಾವು ಸಮಯ ಸಿಕ್ಕಿದ್ರೆ ಇದ್ರ ಬಗ್ಗೆ ಮಾತಾಡೋಣ. ಕಾರ್ಯಕ್ರಮದಲ್ಲೇ ನಾವು ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ವು. ಅದರಲ್ಲೂ ಸ್ವಲ್ಪ ವಿಶೇಷವಾದಂಥ ಇದು ಹೊರಬಂದಿದೆ ಕೆಲವು ಸಾಲುಗಳು. ಬಹಳ ಹಿಂದೆನೇ ಈ ಒಬ್ಬಳು ಯುವತಿನ 15 ವರ್ಷ ಅದು ಬಂದಿದೆ. ಮತ್ತು ನಿಮಗೆಲ್ಲ ಗೊತ್ತಿದೆ, ಮಾಜಿ ಸಂಸದ ಸದಸ್ಯನಾದಂಥ ಪ್ರಜ್ವಲ್ ರೇವಣ್ಣ, ದೇವೇಗೌಡರ ಮೊಮ್ಮಗ, ಅವರನ್ನ ಜೀವಾವಧಿ ಶಿಕ್ಷೆ, ಜೀವ ಪರ್ಯಂತ ಜೈಲ್ಗೆ ಹಾಕಿದ್ದಾರೆ. ಅದಲ್ಲದೆ ನಿಮಗೆ ಉಪರಾಷ್ಟ್ರಪತಿಯವರು ರಿಸೈನ್ ಮಾಡಿದ್ದು ಎಲ್ಲರಿಗೂ ಗೊತ್ತಿದೆ. ಅದರ ಮುಂದೆ ಯಾರಾಗ್ತಾರೆ, ಅದು ಯಾಕೆ ಆಯ್ತು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಏನೇನೋ ಒಂದು ಕತೆ ಹೆಣಿತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಅದ್ರ ಸುತ್ತಮುತ್ತ. ಆದರೆ ಇಲ್ಲಿ ಬಂದಿರೋ ಒಂದು ಗುಜರಾತ್ ರಾಜ್ಯಪಾಲ ಈಗ ಆಗಿರುವಂಥ ಅವರನ್ನ ಆ ಹುದ್ದೆಗೆ ತರುವಂಥ ಒಂದು ನ್ಯೂಸ್ ಸಹ ಮೂಡಿ ಬರ್ತಾ ಇದೆ. ಇದನ್ನ ನಾವು ಸಮಯ ಆದಾಗ ಇನ್ನು ಹೆಚ್ಚಾಗಿ ಡಿಸ್ಕಸ್ ಮಾಡೋಣ. ಖಂಡಿತ ಮಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತು ಹೊಸ ತಿಂಗಳು, ಆಗಸ್ಟ್ ತಿಂಗಳ 1ನೇ ಭಾನುವಾರ. ಈಗ ಹೋದ ತಿಂಗಳಿಂದ ನಾವು ಪ್ರತಿ ಮೊದಲನೆಯ ಭಾನುವಾರ ಪುಸ್ತಕ ಪರಿಚಯ ಅದರದ್ದೊಂದು ಅಂಕಣ ತರ್ತಾ ಇದ್ದೀವಿ. ಅದಿದೆ ಇವತ್ತು. ಹಾಗೂ ಶಾಪಗಳು ಮತ್ತು ವರಗಳು ಅದರದ್ದು ಅಂಕಣ 5. ಹಾಗೂ 30ನೇ ತಾರೀಕು ಜುಲೈ 30, 2025 ಇಸ್ರೋ ಅವರು ನಿಸಾರ್ GSLV F-16 ಉಡಾವಣೆ ಆಯಿತು. ಅದರ ಬಗ್ಗೆ ಒಂದು ಮಾಹಿತಿ ಇದೆ, ಅದನ್ನು ಮಾತಾಡೋಣ. ಖಂಡಿತ. ಹಾಗೆ ಇದು ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಭಾರತ-ಇಂಗ್ಲೆಂಡ್ ಕ್ರಿಕೆಟ್ ಮ್ಯಾಚ್ ಅದೇನೆ ನೋಡಿ, ಒಂದು ಬಹಳ ಕುತೂಹಲಕಾರಿಯಾದಂಥ ಒಂದು ಕ್ರಿಕೆಟ್ ಮ್ಯಾಚ್ ಇದು. ಯಾಕೆಂತಂದ್ರೆ ಭಾರತ ತುಂಬಾ ಚೆನ್ನಾಗಿ ಆಡಿದ್ರು ಈ ಸೀರೀಸ್ ಎಲ್ಲ. ಅವರು ಮೊದಲನೇ ಟೆಸ್ಟ್ ಗೆಲ್ಲಬೇಕಾಗಿತ್ತು, ಆದರೆ ಈ ಟೆಸ್ಟ್ ಅನ್ನ ಅವರನ್ನ ಗೆಲ್ಲುವಂತ ಸಂಭವ ಇದೆ ಅಂತ ಇಟ್ಕೊಳ್ಳಿ. ಯಾಕೆಂತಂದ್ರೆ
330 ರನ್, ಇನ್ನೂ 300ಕ್ಕೂ ಹೆಚ್ಚು, 324, 9 ವಿಕೆಟ್ ಇದೆ ಅನ್ಸುತ್ತೆ. 9 ವಿಕೆಟ್ ಇದೆ. ಬಹಳನೇ ಕಷ್ಟ. ಆ ವಿಕೆಟ್ ಬಹಳನೇ ಕಷ್ಟದ ವಿಕೆಟ್ ಅವ್ರು ಆಡ್ತಾ ಇರೋದು. ಅದರಿಂದ ನಮಗೆ ಬಹಳ ಸಂತೋಷದ ವಿಷಯ ಏನು ಅಂತಂದ್ರೆ, ಅವರು ವೇಗದ ಬೌಲರ್ಗಳನ್ನ ತಂದು ನಮ್ಮ ಬ್ಯಾಟ್ಸ್ಮನ್ಗಳನ್ನ ಹೇಗೆ ಔಟ್ ತೆಗೆದ್ರು, ಅದೇ ರೀತಿ ನಮ್ಮ ವೇಗದ ಬೌಲರುವೆ ಈಗ ಅಷ್ಟೇ ಪವರ್ಫುಲ್ ಆಗಿ ರಿಪ್ಲೈ ಕೊಡುವಂಥ ಒಂದು ಸಂಭವ ಬಂದಿರೋದು ಭಾರತದಲ್ಲಿ ಇದೇ ಮೊದಲನೇ ಸಲ. ಅವ್ರು ಬುಮ್ರಾ ಅವರು ಬಂದ ಮೇಲೆ ಅದು ಶುರುವಾಯಿತು ಅಂತ ಇಟ್ಕೊಳ್ಳಿ. ಅದರಿಂದ ಇವತ್ತು ನಾನು 8 ಗಂಟೆ ಖಂಡಿತ ಟಿವಿ ಹಾಕ್ಬಿಟ್ಟು ನೋಡ್ತಾ ಇರ್ತೀನಿ. ಯಾಕೆಂದ್ರೆ ಮೊದಲನೇ 1 ಗಂಟೆ 2 ಗಂಟೆನಲ್ಲಿ ಗೊತ್ತಾಗ್ಬಿಡುತ್ತೆ ಹೇಗೆ ಫಲಿತಾಂಶ ಹೇಗೆ ಬರುತ್ತೆ ಅಂತ. ನಮ್ಮ ಕನ್ನಡದ ಸಮುದಾಯದಲ್ಲಿ ಕ್ರಿಕೆಟ್ ಉತ್ಸಾಹಿಗಳು ಬಹಳನೇ ಇದ್ದಾರೆ ಖಂಡಿತ. ಆಮೇಲೆ 19 ವರ್ಷದ ಭಾರತದ ದಿವ್ಯಾ ದೇಶ್ಮುಖ್ ಮಹಿಳಾ ವಿಶ್ವಕಪ್ ಗೆದ್ದು, ಅದೇ ಚೆಸ್ ಅಲ್ಲಿ ವುಮೆನ್ಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಅವರು 4ನೇ ಭಾರತೀಯ ಮಹಿಳೆ. ಸೊ ಅದು ಒಂದು ವಿಶೇಷದ ಇದು ಸಂಗತಿ. ಆಮೇಲೆ ಅದೇ ಇದು ಮಹಿಳಾ ವಿಶ್ವಕಪ್ ಗೆದ್ದ ಮೊದಲನೆಯ ಭಾರತೀಯ ಮಹಿಳೆ. ಸೊ ಇದೊಂದು. ಆಮೇಲೆ ಹೋದ್ವಾರ ಒಂದು 2-3 ಕಾರ್ಯಕ್ರಮಗಳಿಗೂ ಕೂಡ ಆಯ್ತು. ಸೊ ಅದರ ಬಗ್ಗೆ ನಾವು ಮುಂದಿನ ವಾರದ 2 ವಿಶೇಷ ಸಂದರ್ಶನಗಳಿದೆ. ನೀವು ಒಂದು ಪುಸ್ತಕದ ಬಿಡುಗಡೆಗೆ ಹೋಗಿದ್ರಿ, ಶ್ರೀಮತಿ ಉಮಾ ಶ್ರೀನಿವಾಸನ್ ಅವರ Etched in Gold. ಅದನ್ನು ಮಾತಾಡೋಣ. ಇವಾಗ ನೀವು ಪುಸ್ತಕ ಪರಿಚಯ ಆದಮೇಲೆ ಅದನ್ನ ಬೇಕಾದ್ರೆ ನಾನು ಹೋಗಿದ್ದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಖಂಡಿತ. ಅದೊಂದೇ ಅಲ್ಲ, ನಿನ್ನೆ ಒಂದು ಕಾರ್ಯಕ್ರಮ ನಡೀತು. ಕರ್ನಾಟಕದಿಂದ ಮೊದಲನೆಯ ಬಾರಿಗೆ ಜಾನಪದ ಕಲಾವಿದೆ ಸವಿತಕ್ಕ ಅಂತ ಬಂದಿದ್ರು. ನಿನ್ನೆ ಇದು ಬಹಳನೇ ತುಂಬಾನೇ ಚೆನ್ನಾಗಿತ್ತು, ಬಹಳ ಚೆನ್ನಾಗಿತ್ತು. ಅವರು ಓಪನ್ ಥ್ರೋಟ್ ಸಿಂಗಿಂಗ್, ತುಂಬಾ ಇಂಟ್ರಾಕ್ಟಿವ್, ಆಡಿಯನ್ಸ್ ಜೊತೆ ಇಂಟ್ರಾಕ್ಟ್ ಮಾಡಿ, ಆಮೇಲೆ ಅವರು ಯಾವುದೇ ಜಾನ್ರಾ ಇರಲಿ ಹಾಡ್ತಾರೆ. ಹಿಂದಿ ಇರಬಹುದು, ಫಿಲಮ್ ಸಾಂಗ್ಸ್ ಇರಬಹುದು, ಜಾನಪದ ಇರಬಹುದು. ಅವ್ರನ್ನ ಕನ್ನಡದ ಉಷಾ ಉತ್ತಪ್ ಅಂತ ಕರೆದ್ರೇನು ಬಹಳನೇ ಚೆನ್ನಾಗಿತ್ತು. ನಾನು ಇಷ್ಟು ವರ್ಷಗಳು ನಾನು ಯಾವುದೇ ಕಾರ್ಯಕ್ರಮ ನೋಡಿರ್ಬೋದು, ಈ ತರ ಸಿಂಗರ್, ವರ್ಸಟೈಲ್ ಸಿಂಗರ್ನ ನಾನು ಕೇಳಿರಲಿಲ್ಲ. ತುಂಬಾನೇ ಚೆನ್ನಾಗಿದೆ. ಅವ್ರ ಜೊತೆ ಒಂದು ವಿಶೇಷ ಸಂದರ್ಶನ ಮಾಡ್ತಾ ಇದ್ದೀವಿ, ಅದು ಮಾತಾಡೋಣ. ಹಾಗೆ ಹೇಳ್ತಾ ಆಗಸ್ಟಿನ ಪುಸ್ತಕ ಪರಿಚಯ ಈ ಅಂಕಣನ ಈಗ ಕೇಳೋಣ. ಸಿಡ್ನಿ ಕನ್ನಡವಾಣಿ ಪುಸ್ತಕ ಪರಿಚಯ. ನಮಸ್ಕಾರ ಗೆಳೆಯರೆ. ಇಂದು ನಾನು ನಿಮಗೆ ಪರಿಚಯಿಸ್ತಾ ಇರೋ ಪುಸ್ತಕ ಕನ್ನಡದ ಹೆಸರಾಂತ ಸಮಾಜವಾದಿ ಚಿಂತಕ, ಲೇಖಕ DS ನಾಗಭೂಷಣ್ ಅವರ ಗಾಂಧಿ ಕಥನ. ಹೆಸರೇ ಹೇಳುವಂತೆ ಇದು ಮಹಾತ್ಮ ಗಾಂಧೀಜಿಯವರ ಜೀವನವನ್ನು ಒಂದು ಕಥೆಯ ರೂಪದಲ್ಲಿ ಹೇಳುವ ಅತ್ಯುತ್ತಮವಾದ ಪ್ರಯತ್ನ. ಗಾಂಧಿ ಹಿಂದೆ, ಇಂದು ಹಾಗೂ ಮುಂದೆ ಮತ್ತು ಎಂದೆಂದಿಗೂ ನಮ್ಮೊಡನೆ ಮತ್ತು ನಮ್ಮ ಒಳಗೆ ಸದಾ ಇರುವ ಒಂದು ವ್ಯಕ್ತಿ ಹಾಗೂ ಶಕ್ತಿ. 20ನೇ ಶತಮಾನದ ನಮ್ಮ ಆಧುನಿಕ ಭಾರತವನ್ನು ಗಾಂಧಿಯಷ್ಟು ವ್ಯಾಪ್ತವಾಗಿ ಹಾಗೂ ಪರಿಣಾಮಕಾರಿಯಾಗಿ ಅರ್ಥ ಮಾಡಿಕೊಂಡ ಬೇರೊಬ್ಬ ನಾಯಕ ಇಲ್ಲವೆಂದೇ ಹೇಳಬೇಕು. ನಮ್ಮ ಆಧುನಿಕ ಚಿಂತನ ಕ್ರಮವನ್ನು ರೂಪಿಸುವಲ್ಲಿ, ಒಂದು ದೇಶವಾಗಿ, ನಾಗರಿಕ ಸಮಾಜವಾಗಿ ಭಾರತವನ್ನು ರೂಪಿಸುವಲ್ಲಿ ಗಾಂಧಿ ಬಹುಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ಹಾಗೆಯೇ ಇಂದಿನ ಧ್ರುವೀಕೃತ ಅಂದ್ರೆ ಪೋಲರೈಸ್ಡ್ ಹಾಗೂ ಅಸ್ತವ್ಯಸ್ತ ಆಗಿರೋ ಜಾಗತಿಕ ವಾತಾವರಣದಲ್ಲಿ ಹೊಸ ದಿಕ್ಕಿಗಾಗಿ ನಾವೆಲ್ಲರೂ ಎದುರು ನೋಡುತ್ತಿರುವಾಗ ಗಾಂಧಿ ಇನ್ನೂ ಹೆಚ್ಚು ಪ್ರಸ್ತುತ ಅನ್ನಿಸಲು ಶುರುವಾಗ್ತಾರೆ. ಗಾಂಧಿ ಬಗ್ಗೆ ಬಂದಿರೋ ಇಂಗ್ಲಿಷನ್ನು ಒಳಗೊಂಡಂತೆ ಮತ್ತು ಕನ್ನಡಕ್ಕೆ ಇನ್ನೂ ಹೆಚ್ಚು ಅಪ್ಲೈ ಆಗುವಂತೆ ಹೇಳಬಹುದಾದ ಒಂದು ಮಾತು ಅಂದ್ರೆ, ಇದುವರೆಗೆ ಬಂದಿರೋ ಎಲ್ಲಾ ಪುಸ್ತಕಗಳು ಬಹುತೇಕ ಅವರನ್ನ ಮಹಾತ್ಮನ ಪಟ್ಟಕ್ಕೆ ಏರಿಸಿವೆ, ಅಥವಾ ಅತಿಯಾದ ವಿವರಗಳನ್ನು ಕಲೆ ಹಾಕುತ್ತಾ ಒಂದು ಡೈರಿಯ ರೂಪದಲ್ಲಿ ಅಷ್ಟೇ ಪ್ರಸ್ತುತಪಡಿಸುತ್ತವೆ. ಈ ಮಾತು ಗಾಂಧಿಯ ಆತ್ಮಕತೆ ಮೈ ಎಕ್ಸ್ಪೀರಿಯನ್ಸಸ್ ವಿತ್ ಟ್ರೂತ್ ಅಥವಾ ನನ್ನ ಸತ್ಯಾನ್ವೇಷಣೆ ಅಂತ ಗುರೂರು ಅವರು ಅನುವಾದ ಮಾಡಿದ್ದಾರೆ, ಇದಕ್ಕೂ ಅನ್ವಯಿಸುತ್ತೆ. ಈ ದೃಷ್ಟಿಯಿಂದ ನೋಡಿದ್ರೆ ನಾಗಭೂಷಣ್ ಇಡಿಯಾಗಿ ಈ ಎಲ್ಲಾ ಸಿದ್ಧ ಮಾರ್ಗಗಳನ್ನು ಬಿಟ್ಟು ವಿಶಿಷ್ಟವಾದ ಕಥಾನಕ ಮಾರ್ಗದಲ್ಲಿ ಗಾಂಧಿಯವರನ್ನು ನಮ್ಮ ಮಧ್ಯೆ ಇರಿಸುತ್ತಾರೆ. ಇಲ್ಲಿನ ಗಾಂಧಿ ಒಬ್ಬ ಸಾಮಾನ್ಯ, ಸಮಗ್ರ ಹಾಗೂ ಸತ್ಯಾನ್ವೇಷಿಯಾಗಿ ನಮಗೆ ಗೋಚರಿಸುತ್ತಾರೆ. ಪುಸ್ತಕದ ಅತ್ಯಂತ ಗಮನಾರ್ಹ ಅಂಶವೆಂದರೆ ನಾಗಭೂಷಣ್ ಅವರ ವಿಶಿಷ್ಟ ವಿಧಾನ. ಅವರು ಗಾಂಧಿಯವರನ್ನು ಮಹಾತ್ಮ ಅಥವಾ ಬಾಪು ಎಂದು ಕರೆಯುವ ಬದಲು ಗಾಂಧಿ ಎಂದು ಚಿತ್ರಿಸಲು ಪ್ರಜ್ಞಾಪೂರ್ವಕವಾಗಿ ನಿರ್ಧರಿಸುತ್ತಾರೆ.
ಘಟನೆಗಳು ಮತ್ತು ಪ್ರಯೋಗಗಳ ವಾಸ್ತವಿಕ ವಿವರಗಳಿಗೆ ಒತ್ತು ಕೊಡುತ್ತಾ ಯಾವುದೇ ವ್ಯಾಖ್ಯಾನಗಳಿಂದ ದೂರವಿದ್ದಾರೆ. ಇದು ಓದುಗರಿಗೆ ತಮ್ಮದೇ ಆದ ತೀರ್ಮಾನಗಳನ್ನು ರೂಪಿಸಲು ಅವಕಾಶ ನೀಡುತ್ತದೆ ಮತ್ತು ಗಾಂಧಿಯವರ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ಸರಿಪಡಿಸುವ ಗುರಿಯನ್ನು ಹೊಂದಿವೆ. ಗಾಂಧಿ ಬಗ್ಗೆ ಹೇಳ್ತಾ ಅಂದಿನ ಅಂದ್ರೆ 18-19ನೇ ಶತಮಾನದ ಸಮಗ್ರ ಭಾರತ, ಇಂಗ್ಲೆಂಡ್ ಹಾಗೂ ದಕ್ಷಿಣ ಆಫ್ರಿಕಾದ ಒಳನೋಟವನ್ನೇ ಈ ಕೃತಿ ನಮಗೆ ನೀಡುತ್ತದೆ. ಯಾವುದನ್ನು ವೈಭವೀಕರಿಸದೆ, ಉದ್ದೇಶಪೂರ್ವಕವಾಗಿ ರಂಜಿಸದೆ, ಆದರೂ ಮನಮುಟ್ಟುವಂತೆ ಕತೆ ಹೇಳುವಲ್ಲಿ ಲೇಖಕ ಅತ್ಯಂತ ಯಶಸ್ವಿಯಾಗಿದ್ದಾರೆ. ಹಾಗೆಯೇ ಲೇಖಕರು ಬಳಸಿರುವ ಆಕರಗಳು ಅಂದರೆ ರೆಫರೆನ್ಸ್ಗಳು ಕೂಡ ಅತ್ಯಂತ ಗಮನಾರ್ಹವಾಗಿವೆ. ಗಾಂಧಿಯವರ ಆತ್ಮಕಥೆಯನ್ನು ಒಳಗೊಂಡಂತೆ ಲೂಯಿ ಫಿಶರ್ ಅವರ ಲೈಫ್ ಆಫ್ ಮಹಾತ್ಮ ಗಾಂಧಿ ಹಾಗೂ ರಾಮಚಂದ್ರ ಗುಹಾ ಅವರ ಗಾಂಧಿ ಬಿಫೋರ್ ಇಂಡಿಯಾ ಕೃತಿಗಳೂ ಸೇರಿದಂತೆ ಒಟ್ಟು 25 ಅಥೆಂಟಿಕ್ ಅನ್ನಬಹುದಾದ ಹಾಗೂ ಸಮಗ್ರ ಕೃತಿಗಳ ಗ್ರಹಿಕೆ ಈ ಕೃತಿಯ ಹಿಂದಿದೆ ಎನ್ನುವುದೇ ಅಚ್ಚರಿ ಮೂಡಿಸುತ್ತದೆ. ಆದರೂ ಎಲ್ಲೂ ಫುಟ್ ನೋಟ್ಗಳ ಗೊಡವೆಗೆ ಹೋಗದೆ ಕತೆ ಹೇಳುವ ಕ್ರಮಕ್ಕೆ ಅಂಟಿಕೊಂಡಿರುವುದು ಕೂಡ ಗಮನಾರ್ಹ. ಅಂತೆಯೇ ಬಿಡುಗಡೆಯಾಗಿ ಕೇವಲ 5 ವರ್ಷಗಳಲ್ಲಿ ಈ ಕೃತಿ 20ಕ್ಕಿಂತಲೂ ಹೆಚ್ಚು ಮರುಮುದ್ರಣ ಕಂಡಿರುವುದು ಕೂಡ ಅತ್ಯಂತ ಸಂತೋಷದ ಸಂಗತಿ. ನಮ್ಮಲ್ಲಿ ಸಾಮಾನ್ಯವಾಗಿ ಹೆಚ್ಚು ಪ್ರಚಲಿತದಲ್ಲಿ ಇರದ ಆದರೆ ತುಂಬಾ ಮನೋಜ್ಞವಾದ ಅನೇಕ ವಿಷಯಗಳನ್ನು ಕೂಡ ಈ ಕೃತಿ ಚಿತ್ರಿಸುತ್ತದೆ ಎನ್ನುವುದು ಗಮನಾರ್ಹ ಅಂಶ. ಗಾಂಧಿಯವರ ಜೀವನದ ಕಡಿಮೆ ಪರಿಚಿತ ಆದರೂ ಆಳವಾದ ಮಾನವೀಯ ಮುಖಗಳನ್ನು ಈ ಪುಸ್ತಕವು ಹೇಗೆ ಸೂಕ್ಷ್ಮವಾಗಿ ಅನ್ವೇಷಿಸುತ್ತದೆ ಎಂಬುದನ್ನು ಈಗ ನೋಡೋಣ. ಕಾಮದೊಂದಿಗಿನ ಅವರ ಆಜೀವ ಹೋರಾಟಗಳು ಮತ್ತು ಬ್ರಹ್ಮಚರ್ಯ ಪ್ರಯೋಗಗಳು. ಬಾಲ್ಯದಿಂದಲೂ ಕಾಮದೊಂದಿಗೆ ಗಾಂಧಿಯವರ ವೈಯಕ್ತಿಕ ಹೋರಾಟಗಳನ್ನು ಪುಸ್ತಕವು ವಿವರಿಸುತ್ತದೆ. ಅದರಲ್ಲಿ ಆಳವಾದ ಅಪರಾಧಿ ಭಾವ ಮತ್ತು ತಪ್ಪೊಪ್ಪಿಗೆಗಳಿಗೆ ಕಾರಣವಾದ ಯೌವನದ ಪ್ರಯೋಗಗಳು ಕೂಡ ಸೇರಿವೆ. ಬ್ರಹ್ಮಚರ್ಯದ ಕುರಿತಾದ ಅವರ ಪ್ರಯೋಗಗಳನ್ನು ವಿಶೇಷವಾಗಿ ವಿವರವಾಗಿ ಚಿತ್ರಿಸಲಾಗಿದೆ. ಬ್ರಹ್ಮಚರ್ಯದೊಂದಿಗಿನ ತಮ್ಮ ವೈಯಕ್ತಿಕ ಪ್ರಯೋಗಗಳಿಂದ ಉಂಟಾದ ಭಾವನಾತ್ಮಕ ಗೊಂದಲವನ್ನು ಅವರು ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಎರಡನೇದಾಗಿ ತಮಿಳು ಭಾಷೆಯ ಜ್ಞಾನ ಮತ್ತು ತಮಿಳು ಸಮುದಾಯದ ಬಗ್ಗೆ ಪ್ರೀತಿ. ಜೈಲಿನಲ್ಲಿದ್ದಾಗ ಗಾಂಧಿಯವರು ಗುಜರಾತಿ, ಹಿಂದಿ, ಇಂಗ್ಲಿಷ್ ಮತ್ತು ಸಣ್ಣ ತಮಿಳು ಪುಸ್ತಕಗಳು ಸೇರಿದಂತೆ ವಿವಿಧ ಗ್ರಂಥಗಳನ್ನು ಓದುವ ಮೂಲಕ ಸಮಾಧಾನ ಹಾಗೂ ಜ್ಞಾನವನ್ನು ಕಂಡುಕೊಂಡರು. ತಮಿಳು ಸಾಹಿತ್ಯದಲ್ಲಿ ತಮ್ಮ ವಿಶೇಷ ಆಸಕ್ತಿಯು ದಕ್ಷಿಣ ಆಫ್ರಿಕಾದಲ್ಲಿ ತಮ್ಮ ಅಹಿಂಸಾತ್ಮಕ ಹೋರಾಟಗಳಲ್ಲಿ ಅಚಲ ಬೆಂಬಲ ನೀಡಿದ ತಮಿಳು ಸಮುದಾಯದ ಬಗ್ಗೆ ಅವರ ಆಳವಾದ ಪ್ರೀತಿಯ ಪ್ರತಿಬಿಂಬವಾಗಿದೆ ಎಂದು ಅವರು ಸ್ಪಷ್ಟವಾಗಿ ಹೇಳುತ್ತಾರೆ. ಅವರು ತೆಲುಗು ಸಹ ಕಲಿಯಲು ಪ್ರಯತ್ನಿಸಿದರು. ಇದು ಸಾಮಾನ್ಯವಾಗಿ ಕಡೆಗಣಿಸಲ್ಪಡುವ ಭಾಷಿಕ ಹಾಗೂ ಸಾಂಸ್ಕೃತಿಕ ಸಂಪರ್ಕವನ್ನು ಎತ್ತಿ ತೋರಿಸುತ್ತದೆ. ಗಾಂಧಿ ಕಥನ ಗಾಂಧಿಯವರ ಸಂಕೀರ್ಣ ಮತ್ತು ಹೆಚ್ಚಾಗಿ ಅಲ್ಲೋಲ ಕಲ್ಲೋಲವಾದ ವೈಯಕ್ತಿಕ ಜೀವನದ ಮೇಲೂ ಸಹ ಬೆಳಕು ಚೆಲ್ಲುತ್ತದೆ. ಇದರಲ್ಲಿ ಸರಳಾದೇವಿ ಚೌಧುರಾಣಿ ಅವರೊಂದಿಗಿನ ಅವರ ಪ್ರೇಮ ಸಂಬಂಧವೂ ಸೇರಿದೆ. ಸರಳಾದೇವಿ ರವೀಂದ್ರನಾಥ ಟ್ಯಾಗೂರರ ಹೆಚ್ಚು ವಿದ್ಯಾವಂತ ಮತ್ತು ನಿರ್ಭೀತ ಸೊಸೆ. ಆರಂಭದಲ್ಲಿ ಗಾಂಧಿಯವರನ್ನು ತಮ್ಮ ದೇಶಭಕ್ತಿ ಮತ್ತು ಧೈರ್ಯದಿಂದ ಆಕರ್ಷಿಸಿದರು. ಅವರ ಈ ಬಾಂಧವ್ಯವು ಆಶ್ರಮದ ಇತರ ನಿವಾಸಿಗಳು ಮತ್ತು ಅವರ ಕುಟುಂಬ, ವಿಶೇಷವಾಗಿ ಅವರ ಕಿರಿಯ ಮಗ ದೇವದಾಸ್ ಅವರಲ್ಲಿ ಅಶಾಂತಿ ಮತ್ತು ಆತಂಕಕ್ಕೆ ಕಾರಣವಾಯಿತು. ಗಾಂಧಿಯವರು ಅಂತಿಮವಾಗಿ ಈ ಪ್ರೇಮ ಸಂಬಂಧದ ಅಂಶವನ್ನು ಕೊನೆಗೊಳಿಸಿದರೂ ಅವರ ಸಂಪರ್ಕ ಮುಂದುವರೆಯಿತು. ಗಾಂಧಿಯವರ ಮೊಮ್ಮಗಳು ರಾಧಾ ಹಾಗೂ ಸರಳ ಅವರ ಮಗ ದೀಪಕ್ ಅಂತಿಮವಾಗಿ ವಿವಾಹವಾದರು. ಇದು ಅವರ ಹೆಣೆದುಕೊಂಡ ಜೀವನದ ಒಂದು ಆಕರ್ಷಕ ಮುಂದುವರಿಕೆಯನ್ನು ಸಂಕೇತಿಸುತ್ತದೆ. ಗಾಂಧಿಯವರು ಕೂಡ ತಮ್ಮ ಆತ್ಮಚರಿತ್ರೆಯಲ್ಲಿ ಈ ಸ್ಪಷ್ಟ ವಿವರಗಳನ್ನು ಏಕೆ ಬಿಟ್ಟುಕೊಟ್ಟರು ಎಂಬುದನ್ನು ಲೇಖಕರು ಸೂಚಿಸುತ್ತಾರೆ. ಆರಂಭದಲ್ಲಿ ಗಾಂಧಿಯವರು ಕೂಡ ಆ ಕಾಲದ ಬಹುತೇಕರಂತೆ ಪುರುಷ ಪ್ರಧಾನ ಮನಸ್ಥಿತಿಯಲ್ಲೇ ಇದ್ದರೂ ಕೂಡ ಕ್ರಮೇಣ ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ ತಾವು ಕಂಡ ಮಹಿಳೆಯರ ಸ್ವತಂತ್ರ ಮನೋಭಾವವನ್ನು ಗುರುತಿಸಿದರು ಮತ್ತು ಮೆಚ್ಚಿದರು. ಭಾರತೀಯ ಮಹಿಳೆಯರನ್ನು ಸಾರ್ವಜನಿಕ ಜೀವನದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಅವರು ಸಕ್ರಿಯವಾಗಿ ಪ್ರಯತ್ನಿಸಿದರು. ಅವರನ್ನು ಮನೆಯೊಳಗೆ ಸೀಮಿತಗೊಳಿಸಿದ್ದ ಸಾಂಪ್ರದಾಯಿಕ ರೂಢಿಗಳನ್ನು ಮುರಿದರು. ಇದು ಭಾರತದಲ್ಲಿ ಮಹಿಳೆಯರ ಇಂತಹ ಭಾಗವಹಿಸುವಿಕೆ ಅಪರೂಪವಾಗಿದ್ದ ಹಿಂದಿನ ಪದ್ಧತಿಗಳಿಗಿಂತ ಗಮನಾರ್ಹ ನಿರ್ಗಮನವಾಗಿತ್ತು. ಅವರ ಸತ್ಯಾಗ್ರಹ ಚಳುವಳಿಗಳಲ್ಲಿ ಮಹಿಳೆಯರು ಧೈರ್ಯಶಾಲಿ ಮತ್ತು ಪ್ರಮುಖ ಪಾತ್ರ ವಹಿಸಿದರು. ಉದಾಹರಣೆಗೆ ಫಾತಿಮಾ ಬೀಬಿ ಮತ್ತು ಅವರ ತಾಯಿ ಹನೀಫಾಬಾಯಿ ಸೇರಿದಂತೆ ಮುಸ್ಲಿಂ ಮಹಿಳೆಯರು ತಾರತಮ್ಯದ ಕಾನೂನುಗಳನ್ನು ಧಿಕ್ಕರಿಸಿ ನಟಾಲ್ ಗಡಿ ದಾಟಿದವರಲ್ಲಿ ಮೊದಲಿಗರು. ಟಾಲ್ಸ್ಟಾಯ್ ಆಶ್ರಮದ ದ್ರಾವಿಡ ಮಹಿಳಾ ತಂಡವು ಗಣಿ ಕಾರ್ಮಿಕರನ್ನು ಮುಷ್ಕರಕ್ಕೆ ಪ್ರೇರೇಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಸತ್ಯಾಗ್ರಹ ಮುಗಿಯುವವರೆಗೆ
ಆಭರಣಗಳನ್ನು ಧರಿಸದಿರುವಂತೆ ಪ್ರತಿಜ್ಞೆ ಮಾಡಿದ ತಮಿಳು ಪುರುಷ ಹೆಂಡತಿಯರ ಬದ್ಧತೆಯ ಶಕ್ತಿಯುತ ಪ್ರದರ್ಶನವನ್ನು ಈ ಪುಸ್ತಕವು ವಿವರಿಸುತ್ತದೆ. ಉಪ್ಪಿನ ಸತ್ಯಾಗ್ರಹದ ಸಮಯದಲ್ಲಿ ಸರೋಜಿನಿ ನಾಯ್ಡು ಸತ್ಯಾಗ್ರಹಿಗಳ ತಂಡಗಳನ್ನು ಮುನ್ನಡೆಸಿದರು. ಅದ್ಭುತ ಅಹಿಂಸೆಯೊಂದಿಗೆ ಕ್ರೂರ ಪೊಲೀಸ್ ಹಲ್ಲೆಗಳನ್ನು ಸಹಿಸಿಕೊಂಡರು. ಇದು ಜಾಗತಿಕ ಸಾರ್ವಜನಿಕ ಅಭಿಪ್ರಾಯದ ಮೇಲೆ ಆಳವಾದ ಪ್ರಭಾವ ಬೀರಿತು. ಗಾಂಧಿಯವರು ಯಾವುದೇ ಸ್ವ ಆಡಳಿತ ಅಂದ್ರೆ ಸೆಲ್ಫ್ ಗವರ್ನೆನ್ಸ್ ಚಳುವಳಿಯ ಯಶಸ್ಸಿಗೆ ಮಹಿಳೆಯರ ಭಾಗವಹಿಸುವಿಕೆ ಅತ್ಯಗತ್ಯ ಎಂದು ಒತ್ತಿ ಹೇಳಿದರು. ಅವರು ಕಸ್ತೂರ್ಬಾ ಅವರನ್ನು ಕೇವಲ ತಮ್ಮ ಹೆಂಡತಿಯನ್ನಾಗಿ ಮಾತ್ರವಲ್ಲದೆ ಮಹಾನ್ ಮಹಿಳೆ ಎಂದು ನೋಡಿದರು. ಅವರ ಹೋರಾಟ ಮತ್ತು ಜೀವನಕ್ಕೆ ಅವರು ಅಪಾರ ಕೊಡುಗೆಯನ್ನು ಗುರುತಿಸಿದರು. ಪುಸ್ತಕವು ಗಾಂಧಿಯವರ ಜೀವನದ ಪೋರಬಂದರ್, ಗುಜರಾತ್ನಲ್ಲಿನ ಅವರ ನಾಚಿಕೆತೆ ಸ್ವಭಾವದ ಬಾಲ್ಯದಿಂದ ಆರಂಭವಾಗಿ ಅಲ್ಲಿ ಅವರು ಸತ್ಯನಿಷ್ಠೆ ಮತ್ತು ತಪ್ಪೊಪ್ಪಿಗೆಯ ಆರಂಭಿಕ ಪಾಠಗಳನ್ನು ಹೇಗೆ ಕಲಿತರು, ನಂತರ ಅದು ಅವರ ದಕ್ಷಿಣ ಆಫ್ರಿಕಾದಲ್ಲಿನ ಪರಿವರ್ತಿಕ ವರ್ಷಗಳಿಗೆ ಹೋಗುತ್ತದೆ. ಕುಖ್ಯಾತ ಪೀಟರ್ ಮ್ಯಾರಿಟ್ಸ್ಬರ್ಗ್ ರೈಲು ಘಟನೆಯನ್ನು ಕೂಡ ವಿವರಿಸುತ್ತದೆ. ಇದು ಜನಾಂಗೀಯ ತಾರತಮ್ಯವನ್ನು ತಕ್ಷಣವೇ ಎದುರಿಸಬೇಕಾದ ದುಷ್ಟ ಎಂದು ಗುರುತಿಸಲು ಅವರಿಗೆ ವೇಗವರ್ಧಕವಾಯಿತು. ಇದು ಅವರು ಮಹಾತ್ಮರಾಗಲು ಪ್ರಾರಂಭಿಸಿದ ಕ್ಷಣವನ್ನು ಗುರುತಿಸುತ್ತದೆ. ಆನಂತರ ಇದು ಸತ್ಯಾಗ್ರಹ ಎಂದು ತಿಳಿದು ಬಂದ ಅವರ ವಿಶಿಷ್ಟ ಪ್ರತಿರೋಧ ವಿಧಾನದ ವಿಕಾಸವನ್ನು ಕೂಡ, ತಾರತಮ್ಯದ ಕಾನೂನುಗಳ ವಿರುದ್ಧದ ಅವರ ಆರಂಭಿಕ ಕಾನೂನು ಹೋರಾಟಗಳನ್ನು ಕೂಡ ಗುರುತಿಸುತ್ತದೆ. ಭಾರತಕ್ಕೆ ಹಿಂದಿರುಗಿದ ನಂತರ 3ನೇ ದರ್ಜೆಯ ರೈಲು ಪ್ರಯಾಣದ ಅನೈರ್ಮಲ್ಯದ ಪರಿಸ್ಥಿತಿಗಳಿಂದ ಅವರು ಹೇಗೆ ನಿರಾಶೆಗೊಂಡರು ಮತ್ತು ಆ ವರ್ಗದಲ್ಲಿಯೇ ಪ್ರಯಾಣಿಸಲು ತಮ್ಮ ಕಾನ್ಶಿಯಸ್ ಬದ್ಧತೆಯನ್ನು ಕೂಡ ಈ ಪುಸ್ತಕವು ವಿವರಿಸುತ್ತದೆ. ನಂತರ ಇದು ಚಂಪಾರಣ್ ಸತ್ಯಾಗ್ರಹ, ಖೇಡಾ ರೈತ ಚಳುವಳಿ ಮತ್ತು ಅಹಮದಾಬಾದ್ ಗಿರಣಿ ಕಾರ್ಮಿಕರ ಮುಷ್ಕರದಂತಹ ಪ್ರಮುಖ ಸಾಮಾಜಿಕ ಮತ್ತು ರಾಜಕೀಯ ಸಮಸ್ಯೆಗಳಲ್ಲಿ ಅವರ ಭಾಗವಹಿಸುವಿಕೆಯನ್ನು ಕೂಡ ಒಳಗೊಂಡಿದೆ. ಇದು ಪ್ರಕೃತಿ ಚಿಕಿತ್ಸೆಯ ಬಗ್ಗೆ ಅವರ ಆಲೋಚನೆಗಳು, ವಿವಿಧ ಧರ್ಮಗಳ ಬಗ್ಗೆ ಅವರ ಆಳವಾದ ಅಧ್ಯಯನ ಹಾಗೂ ಸಾರ್ವಜನಿಕ ಸೇವೆಯೇ ಅತಿ ದೊಡ್ಡ ಧರ್ಮ ಎಂಬ ಅವರ ನಂಬಿಕೆಗೆ ಹೇಗೆ ಕಾರಣವಾಯಿತು ಎಂಬುದನ್ನು ಸಹ ವಿವರಿಸುತ್ತದೆ. ಅಸಹಕಾರ ಚಳುವಳಿ, ಉಪ್ಪಿನ ಸತ್ಯಾಗ್ರಹ ಮತ್ತು ಕ್ವಿಟ್ ಇಂಡಿಯಾ ಚಳುವಳಿಯಂತಹ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಅವರ ಪಾತ್ರವನ್ನು ಸಹ ಒಳಗೊಂಡಿದೆ. ಜೊತೆಗೆ ಅವರ ಹಿರಿಯ ಮಗ ಹರಿಲಾಲ್ ಅವರೊಂದಿಗಿನ ಅವರ ಅತ್ಯಂತ ಕಷ್ಟಕರ ಕಾಂಪ್ಲಿಕೇಟೆಡ್ ಸಂಬಂಧದಂತಹ ಅವರ ತೀರ ವೈಯಕ್ತಿಕ ಹೋರಾಟಗಳನ್ನು ಸಹ ಈ ಪುಸ್ತಕ ಒಳಗೊಂಡಿದೆ. ಗಾಂಧಿ ಕಥನ ಏಕೆ ಒಂದು ಪ್ರಮುಖ ಓದು? ಈ ಪುಸ್ತಕವು ಸಾಂಪ್ರದಾಯಿಕ ಜೀವನ ಚರಿತ್ರೆಗಿಂತ ಹೆಚ್ಚು ಇದು ಗಾಂಧಿಯವರ ಬಹುಮುಖಿ ಮತ್ತು ಆಳವಾದ ಮಾನವೀಯ ಚಿತ್ರಣವನ್ನು ನೀಡುತ್ತದೆ. ಅವರ ರಾಜಕೀಯ, ತತ್ವಶಾಸ್ತ್ರ ಮತ್ತು ಸಾರ್ವಜನಿಕ ಜೀವನವನ್ನು ರೂಪಿಸಿದ ಆಂತರಿಕ ಸಂಘರ್ಷಗಳು, ಆಧ್ಯಾತ್ಮಿಕ ಹೋರಾಟಗಳು ಮತ್ತು ಭಾವನಾತ್ಮಕ ಸಂಕೀರ್ಣತೆಗಳನ್ನು ಬಹಿರಂಗಪಡಿಸುತ್ತದೆ. ಗಾಂಧಿಯವರ ತತ್ವಗಳ ವಿಕಾಸ ಮತ್ತು ಅವುಗಳ ಆಳವಾದ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳಲು ಇದು ಓದುಗರಿಗೆ ಅನುವು ಮಾಡಿಕೊಡುತ್ತದೆ. ಅವರ ಅಹಿಂಸಾತ್ಮಕ ಹೋರಾಟಗಳು, ಆಧುನಿಕ ನಾಗರಿಕತೆಯ ಕುರಿತಾದ ಅವರ ದೃಷ್ಟಿಕೋನಗಳು, ವಿಭಜನೆ ಮತ್ತು ಅವರ ಅಂತಿಮ ಹತ್ಯೆಯವರೆಗೆ ಭಾರತದಲ್ಲಿ ವೈವಿಧ್ಯಮಯ ಸಮುದಾಯಗಳನ್ನು ಒಗ್ಗೂಡಿಸುವಲ್ಲಿ ಅವರು ಎದುರಿಸಿದ ಸವಾಲುಗಳ ಬಗ್ಗೆ ಇದು ಒಂದು ವಿವರವಾದ ಒಳನೋಟಗಳನ್ನು ಸಹ ನೀಡುತ್ತದೆ. ನಾಗಭೂಷಣ್ ಅವರ ಗಾಂಧಿ ಕಥನವು ಗಾಂಧಿಯವರ ಜೀವನವನ್ನು ಸ್ಥಿರ, ದೈವೀಕರಿಸಿದ ಚಿತ್ರವಾಗಿ ಅಲ್ಲದೆ ಆಳವಾದ ಪ್ರಯೋಗಗಳ ಕ್ರಿಯಾತ್ಮಕ ಸರಣಿಯಾಗಿ ತೊಡಗಿಸಿಕೊಳ್ಳಲು ನಿಮ್ಮನ್ನು ಆಹ್ವಾನಿಸುತ್ತದೆ. ಇದು ವಿಮರ್ಶಾತ್ಮಕ ಆದರೆ ಸಹಾನುಭೂತಿಯುಳ್ಳ ದೃಷ್ಟಿಕೋನವನ್ನು ಸಹ ನೀಡುತ್ತದೆ. ಸರಳೀಕೃತ ನಿರೂಪಣೆಗಳನ್ನು ಮೀರಿ ಮಹಾತ್ಮ ಗಾಂಧಿಯವರ ಬಗ್ಗೆ ಆಳವಾದ ಹಾಗೂ ಹೆಚ್ಚು ಸೂಕ್ಷ್ಮವಾದ ತಿಳುವಳಿಕೆಯನ್ನು ಬಯಸುವ ಯಾರಿಗಾದರೂ ಇದು ಒಂದು ಒಳ್ಳೆಯ ಆಕರ. ಸ್ನೇಹಿತರೆ, ನೀವೆಲ್ಲರೂ ತಪ್ಪದೆ ಈ ಗಾಂಧಿ ಕಥನವನ್ನು ಓದುತ್ತೀರಾ ಅಂತ ನಾನು ನಂಬಿದ್ದೇನೆ. ಇದು ಹಾರ್ಡ್ ಪ್ರಿಂಟ್ ಅಷ್ಟೇ ಅಲ್ಲದೆ PDF ಇ ಬುಕ್ ಆಗಿ ಕೂಡ ಸುಲಭವಾಗಿ ಹಾಗೂ ಉಚಿತವಾಗಿ ಇಂಟರ್ನೆಟ್ ನಲ್ಲಿ ಲಭ್ಯ ಇದೆ. ಹಾಗೆಯೇ ಇದರ ಆಡಿಯೋ ರೆಕಾರ್ಡಿಂಗ್ ಸಹ ಯೂಟ್ಯೂಬ್ ನಲ್ಲೇ ಸಿಗುತ್ತೆ. ಕೇಳಿಸ್ಕೋಬೇಕು ಅಂತ ಪ್ರಿಫರ್ ಮಾಡೋರು ಸಹ ಇದು ಒಳ್ಳೆಯ ಅವಕಾಶ. ಗೆಳೆಯರೆ, ನಾನು ಓದಿ ಮೆಚ್ಚಿದ, ಮತ್ತೆ ಮತ್ತೆ ಓದುತ್ತಾ ನನ್ನನ್ನು ನಾನು ಕಾಲದ ಹೊಸ ಕನ್ನಡಿಯಲ್ಲಿ ಪ್ರತಿನಿತ್ಯ ನೋಡಿಕೊಳ್ಳಲು ಪ್ರೇರೇಪಿಸುತ್ತಿರುವ ಈ ಪುಸ್ತಕವನ್ನು ನಿಮಗೆ ಪರಿಚಯಿಸಲು ಅತ್ಯಂತ ಸಂತೋಷ ಹಾಗೂ ಈ ಅವಕಾಶಕ್ಕಾಗಿ ಸಿಡ್ನಿ ಕನ್ನಡ ವಾಣಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಈ ಮೂಲಕ ಅರ್ಪಿಸುತ್ತಿದ್ದೇನೆ. ನಮಸ್ಕಾರ. ಧನ್ಯವಾದಗಳು. ಅವರ ಪೂರ್ತಿ ಅವರು ಹೇಳೋ ಧಾಟಿ ಇದೆಲ್ಲ ತುಂಬಾನೇ ಚೆನ್ನಾಗಿದೆ. ಹೌದು ಹೌದು, ಧನ್ಯವಾದಗಳು ಶ್ರೀ ಹರೀಶ್ ಗುರಪ್ಪ ಅವ್ರಿಗೆ. ಈಗ ಒಂದು ಹಾಡು ಕೇಳೋಣ. ಹಾಡು ಕೇಳ್ಬಿಟ್ಟು ಕಾರ್ಯಕ್ರಮನ ಮುಂದುವರ್ಸೋಣ.
ಆಕಾಶದಿಂದ ಜಾರಿ ಆಕಾಶದಿಂದ ಜಾರಿ ಭೂಮಿಗೆ ಬಂದ ನೋಡಿ, ಈ ಭೂಮಿಗೆ ಬಂದ ನೋಡಿ, ನಮಗಾಗಿ ಆ ದೇವನೇ, ನಮಗಾಗಿ ಮಹಾದೇವನೇ. ಆಕಾಶದಿಂದ ಜಾರಿ ಒಂದು ದೂರವಾಣಿ ಕರೆ ಬಂದಿದೆ, ಈಗ ತಗೊಳ್ಳೋಣ. ಹಲೋ, ನಮಸ್ಕಾರ. ನಮಸ್ಕಾರ, ನಾನು ಶಿವರಾಮ್ ಮಾತಾಡ್ತಾ ಇರೋದು. ನಮಸ್ಕಾರ. ಈಗಷ್ಟೇ ಹರೀಶ್ ಗುರಪ್ಪ ಮಾತಾಡಿದ್ದು, ಹರೀಶ್ ಗುರಪ್ಪ ಅವ್ರು ಮಾತಾಡಿದ್ದು ಕೇಳಿ ಒಂಥರ ಮಂಜು ಬಂದ್ಬಿಡ್ತು. ಇಷ್ಟು ಚೆನ್ನಾಗಿ 663 ಪುಟಗಳ ಈ ಪುಸ್ತಕನ 12 ನಿಮಿಷದಲ್ಲಿ ಈ ತರ ರಸವತ್ತಾಗಿ, ಅಂದ್ರೆ ಅದ್ರದ್ದು ಯಾವುದೇ ವಿಷಯನೂ ಬಿಡದೆ ತುಂಬಾ ಸ್ಪಷ್ಟವಾಗಿ, ಸ್ವಚ್ಛವಾಗಿ, ವಸ್ತುನಿಷ್ಠವಾಗಿ ಈ ಪುಸ್ತಕನ ಪರಿಚಯ ಮಾಡ್ಕೊಟ್ಟಿದ್ದಾರೆ. ಮತ್ತು ಈ ಪುಸ್ತಕ ಇಂದಿನ ದಿನಕ್ಕೆ ತುಂಬಾ ಪ್ರಸ್ತುತ. ಯಾಕೆಂದ್ರೆ ಸ್ವತಂತ್ರ ಭಾರತ ರೂಪಿಸಕ್ಕೆ ದೊಡ್ಡ ಪಾತ್ರ, ಅತಿ ದೊಡ್ಡ ಪಾತ್ರ ವಹಿಸಿದ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಈಗ ಬರೀ MG ರೋಡ್ಗೆ ಇಳಿದು ಬಿಟ್ಟಿದ್ದಾರೆ. ಅವರ ಅಸ್ಮಿತೆ, ಅವರ ಪರಿಚಯ ನಗರದ ಫ್ಯಾಷನಬಲ್ MG ರೋಡ್ಗಳಲ್ಲಿ ಮಾತ್ರ ಆಗ್ತಾ ಇದೆ. ಅವರನ್ನ ಆಲ್ಮೋಸ್ಟ್ ಮರ್ತ ಹಾಗೆ ಆಗೋಗಿದೆ ಮತ್ತು ಅವರು ಜಾಸ್ತಿ ಪ್ರಸ್ತುತ ಅಲ್ಲ ಅಂತ ಅನ್ಸುತ್ತೆ. ಆದ್ರೆ ಈ ಪುಸ್ತಕ ಓದಿದ ನಂತರ ನಂಗೆ ಇದನ್ನ ಹರೀಶ್ ಅವರು 4 ದಿನ ಹಿಂದೆ ಕೊಟ್ರು, ಕೆಳಗಿಲ್ಲಾರ್ದೆ ಓದ್ಬಿಟ್ಟೆ. 360 ಪುಟಗಳು. ನಂಗೆ ಅದ್ರನ್ನ ಅವ್ರ ಹಾಗೆ ಜೀರ್ಣಿಸ್ಕೊಂಡು ವಿವರಿಸಕ್ ಗೊತ್ತಾಗ್ತಿಲ್ಲ. ಆದ್ರೆ ನನಗೆ ತುಂಬಾ ಮುಖ್ಯವಾಗಿ ಇದ್ರಲ್ಲಿ ಕಂಡಿದ್ದು ಏನಪ್ಪಾ ಅಂದ್ರೆ, ಗಾಂಧೀಜಿಯವರ ಜೀವನದಲ್ಲಿ ಪ್ರತಿ ಹಂತದಲ್ಲಿ ಬಂದ ದ್ವಂದ್ವ, ಪ್ರತಿ ಹಂತದಲ್ಲಿ ತುಮುಲ, ಅವರ ಬೇರೆ ನಿಲುವುಗಳು, ಅವರ ಧಾರ್ಮಿಕ, ಆರ್ಥಿಕ, ಸಾಮಾಜಿಕ, ರಾಜಕೀಯ ಎಲ್ಲ ನಿಲುವುಗಳ ಅನ್ನು ಅವರು ಒಂದು ಸ್ಟ್ಯಾಂಡ್ ತಗೊಳ್ಳುವಾಗ ಅವರು ಎದುರಿಸಿದ ತುಮುಲ ಆ ದ್ವಂದ್ವ ಮತ್ತು ಆ ದ್ವಂದ್ವಕ್ಕೆ ಅವರು ದಾರಿ ಕಂಡ್ಕೊಂಡಿದ್ದು. ಒಂದ್ ಫೋರ್ಕಲ್ಲಿ ನಿಂತಾಗ ನಾನು ತಗೋಬೇಕು ಅಂತ ಆರಿಸ್ಕೊಂಡಿದ್ದ ದಾರಿ ಮತ್ತು ಅದಕ್ಕೆ ಅವರಲ್ಲಿದ್ದ ದೂರದರ್ಶಿತ್ವ, ಅವರ ಆತ್ಮಸ್ಥೈರ್ಯ, ಸತ್ಯನಿಷ್ಠೆ, ಹಠಮಾರಿತನ, ವಸ್ತುನಿಷ್ಠತೆ, ಆಮೇಲೆ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್, ಆಮೇಲೆ ಒಂಥರ ರೆಸಿಲಿಯನ್ಸ್, ಮಾಡಲ್ಲ ಅಂತ ಒಪ್ಕೊಂಡ್ರೆ ಒಂದನ್ನ ಅದನ್ನ ಮಾಡದೇ ಇರೋದು, ಅದೊಂಥರ ಹಠವಾದಿತನ ಅಂತಾನು ತುಂಬಾ ಜನಕ್ಕೆ ಅನ್ಸಿದೆ. ಆದ್ರೆ ತುಂಬಾ ಸ್ಪಷ್ಟವಾಗಿತ್ತು ಅವರ ನಿಲುವುಗಳು. ಉದಾಹರಣೆಗೆ ಒಂದು ಅಸಹಕಾರ ಚಳವಳಿ ಮಾಡಿಸ್ತಾರೆ ಟ್ಯಾಕ್ಸ್ ವಿರುದ್ಧ. ಅವರು ಗುಜರಾತ್ನ ಹಲವಾರು ಹಳ್ಳಿಗಳಿಗೆ ಹೋಗಿ ಜನಕ್ಕೆ ಮಾತಾಡ್ತಾರೆ, ಈ ತರ ನಾವು ಬ್ರಿಟಿಷರೊಡನೆ ಅಸಹಕಾರ ಮಾಡಬೇಕು, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಅಂತ ಏನ್ ಮಾಡಿದ್ರು, ಅವ್ರನ್ನ ಯಾವುದೇ ತರದ್ದು ವೈಲೆನ್ಸ್ ತರಬಾರ್ದು, ಅದ್ರಲ್ಲಿ ಅಹಿಂಸೆ ಇರಬೇಕು, ಸತ್ಯ ಮತ್ತು ಅಹಿಂಸೆ ಎರಡನ್ನೇ ಅವ್ರು ಎತ್ತಿ ಹಿಡಿದು ಪ್ರತಿಪಾದಿಸಿ ಅದನ್ನ ಮಾಡ್ಬೇಕು ಅಂತ ಹೇಳಿ ಜನದ ಸಹಾಯನ ಕೋರ್ತಾರೆ. ಜನ ತುಂಬಾ ಸಂತೋಷದಿಂದ ಬಾಪು ಅಂತ ಕರೆದು, ಅವ್ರನ್ನ ಮಹಾತ್ಮ ಅಂತ ಕರೆದು ಹಾರ ಹಾಕಿ ಅವ್ರಿಗೆ ಅವರ ನಾಯಕತ್ವನ ಒಪ್ಕೋತಾರೆ. ಆದರೆ ಇದೇ ಗಾಂಧಿ ಬ್ರಿಟಿಷ್ ವೈಸ್ರಾಯ್ ಕರೆಗೆ ಹೋಗೊಟ್ಟು ಮತ್ತೆ ಅದೇ ಹಳ್ಳಿಗಳಿಗೆ ಹೋಗಿ ಈಗ 2ನೇ ಮಹಾಯುದ್ಧದಲ್ಲಿ ಬ್ರಿಟಿಷರೊಡನೆ ಯುದ್ಧ ಮಾಡಲು ನೀವು ಸೈನ್ಯಕ್ಕೆ ಸೇರಿ ಅಂತ ಹೇಳ್ತಾರೆ. ಇದು ದೊಡ್ಡ ವಿಪರ್ಯಾಸ. ಈಗ 6 ತಿಂಗಳ ಹಿಂದೆ ಬಂದ ವ್ಯಕ್ತಿ ಅಸಹಕಾರ ಮಾಡಿ, ಚಳುವಳಿ ಮಾಡಿ, ಅಹಿಂಸೆ ದಾರಿ ತಗೊಳ್ಳಿ ಅಂತ ಹೇಳಿದವರು ಈಗ ಯುದ್ಧಕ್ಕೆ ನೀವೆಲ್ಲರೂ ಸೇರ್ಕೊಳ್ಳಿ ಅಂದ್ಬಿಟ್ಟು 100 ಜನದ ಹೆಸರು ಸಿಗುತ್ತೆ ಕೊನೆಗೆ. ಅವ್ರಿಗೆ ಯಾರು ಒಪ್ಪಲ್ಲ ಜನ, ಭಾರತೀಯರು ಯುದ್ಧ ಮಾಡಕ್ಕೆ. ಅದ್ರಲ್ಲೂ ಗುಜರಾತಿನ ಜನ ಅವರು ಆತರ ಯುದ್ಧ ಪ್ರಕೃತಿಯವರಲ್ಲ, ಹಾಗಾಗಿ ಅವರು ಒಪ್ಕೊಳ್ಳಲ್ಲ. 100 ಜನದಲ್ಲಿ ಗಾಂಧಿಯವರ ಹೆಸರೇ ಮೊದ್ಲಿರುತ್ತೆ, ದಟ್ ಹಿ ಇಸ್ ಗೋಯಿಂಗ್ ಟು ಬಿ ಪಾರ್ಟ್ ಆಫ್ ದ ಬ್ರಿಟಿಷ್ ಆರ್ಮಿ ಅಂತ. ಇಂಥ ತುಮುಲ ಬಂದಾಗ, ಇಂಥ ವಿಪರ್ಯಾಸ ಇದು. ಇದನ್ನ ಹೇಳಿದವರೇ ಉಲ್ಟಾ ಹೇಳ್ತಿದ್ದಾರೆ. ಅವ್ರಿಗೆ ಅವತ್ ರಾತ್ರಿ ಎಲ್ಲೂ ಇರಕ್ಕೂ ಯಾರು ಜಾಗ ಕೊಡಲ್ಲ. ಮಹಾತ್ಮ ಅಂತ ಕರೆದು ಹಾರ ಹಾಕಿದ ಜನ ಊರಲ್ಲಿ ಮಲ್ಕೊಳಕ್ಕೂ ಬಿಡಲ್ಲ ಅವ್ರನ್ನ, ಇಂಥ ಇದನ್ ಮಾಡ್ತಿದ್ದೀರಾ ಅಂತ. ಆದ್ರೆ ಅಂತಹ ಸಂದರ್ಭದಲ್ಲೂ ಅವರ ದೂರದರ್ಶಿತ್ವ, ಅವ್ರು ಹೇಳ್ತಾರೆ ನಾವಿನ್ನೂ ಆರ್ಗನೈಸ್ ಆಗಿಲ್ಲ, ನಾವಿನ್ನೂ
ಎಸ್ಟಾಬ್ಲಿಷ್ ಆಗಿಲ್ಲ. ಬ್ರಿಟಿಷ್ ಸಾಮ್ರಾಜ್ಯನ ಎದುರಿಸೋ ಒಂದು ಪರಿಪೂರ್ಣ ಕಲ್ಪನೆ ನಮ್ಗೆ ಇನ್ನೂ ಬಂದಿಲ್ಲ, ಅದಕ್ಕೆ ನಾವು ಸಿದ್ಧರಾಗಿಲ್ಲ. ಹಾಗಾಗಿ ಈಗ ಅವರೊಡನೆ ಸಹಕರಿಸಿ ಮುಂದೆ ಇದನ್ನೇ ಒಂದು ಅಸ್ತ್ರವಾಗಿ ಉಪಯೋಗಿಸ್ಕೊಂಡು ಅವ್ರನ್ನ ಎದುರಿಸಬಹುದು ಅನ್ನೋ ಒಂದು ದೂರದರ್ಶಿತ್ವ. ಆ ತರದ್ದು ಹಲವಾರು ಪ್ರಸಂಗಗಳು ಅವ್ರ ದೊಡ್ಡ ಜೀವನದ ಉದ್ದಕ್ಕೂ ಬರುತ್ತೆ. ಅವ್ರ ಜೀವನ ತುಂಬಾ ಮಲ್ಟಿ ಲೇಯರ್ಡ್ ಕಾಂಪ್ಲೆಕ್ಸ್ ಜೀವನ ಅವ್ರದ್ದು, ಒಂದು ಇಡೀ ದೇಶದ ಮುಂದಾಳತ್ವ ವಹಿಸಿದ ಜೀವನ. ಹಾಗಾಗಿ ಈ ತರ ತುಂಬಾ ಬಂದಾಗೆಲ್ಲ ಅವರ ಅಂತಸ್ಥೈರ್ಯ ಏನಿದೆ ಅದು ಎದ್ದು ಕಾಣುತ್ತೆ. ಅದು ಓದಿದಾಗ ಇಂದಿನ ಸಮಾಜಕ್ಕೆ ಗಾಂಧೀಜಿ ಇನ್ನೂ ರೆಲೆವೆಂಟ್ ಅನ್ನಿಸ್ತಾರೆ. ಇವ್ರ ಬಗ್ಗೆ ತಿಳ್ಕೋಬೇಕಾದ್ದು ಒಂಥರ ಅಗತ್ಯ ಅಂತ ನನ್ಗೆ ಅನ್ನಿಸ್ತು. ಈ ಪುಸ್ತಕ ಪರಿಚಯ ಮಾಡಿಕೊಟ್ಟಿದ್ದ ಹರೀಶ್ ಗುರಪ್ಪ ಅವ್ರಿಗೆ ಅನೇಕ ಅಭಿನಂದನೆಗಳು, ಧನ್ಯವಾದಗಳು. ಖಂಡಿತ. ನಾನು ನನಗೆ ಬಹಳ ಅವರದ್ದು ಅವರ ಭಾಷೆ ಮತ್ತು ಅವರು ಧಾಟಿ, ಮಾತಾಡುವಂಥ ಧಾಟಿ ಎರಡೂ ತುಂಬಾನೇ ಹಿಡಿಸ್ತು. ತುಂಬ ಒಂಥರ ಪವರ್ಫುಲ್ ಆಗಿ ಹೇಳ್ತಾರೆ ಅವರ ಇದನ್ನ ಪ್ರೆಸೆಂಟೇಷನ್ನ. ನಮಗೆ ಗಾಂಧಿ ವಿಷಯ ಅಫ್ಕೋರ್ಸ್ ಎಲ್ಲರಿಗೂ ಸುಮಾರು ಗೊತ್ತಿರೋ ವಿಷಯನೇ, ಆದರೆ ಅವ್ರು ಹೇಳಿದ ರೀತಿನಲ್ಲಿ ನನಗೂ ಈಗ ಪುಸ್ತಕ ತಗೊಂಡು ಓದಬೇಕು ಅಂತ ಅನ್ನಿಸ್ತು ಅವ್ರು ಹೇಳಿದ್ದನ್ನ ಕೇಳಿದ ಮೇಲೆ. ಧನ್ಯವಾದಗಳು ಶ್ರೀಮತಿ ಅನು ಶಿವರಾಮ್ ಅವರೇ. ಹಾಗೂ ವಿಷನ್ 2020 16ನೇ ತಾರೀಕಿದೆ, ಆಗಸ್ಟ್ 16ನೇ ತಾರೀಕು. ಪ್ರಿಪರೇಷನ್ಸ್ ಎಲ್ಲ ಹೆಂಗ್ ನಡೀತಿದೆ? ಸಾಕಷ್ಟು ಬಂದಿದೆ. ಗಣೇಶ ಮಾಡಕ್ಕೆ ಕಲ್ತ್ಕೋಬಹುದು, ವಯಸ್ಕರು, ಮಕ್ಕಳು ಎಲ್ಲರೂ ಕಲ್ತ್ಕೋಬಹುದು. ಅದಕ್ಕೆ ಸುಮಾರು ಈಗಾಗ್ಲೇ 70-80 ಜನ ರಿಜಿಸ್ಟರ್ ಮಾಡಿದ್ದಾರೆ. ಆದ್ರೆ ಇನ್ನೂ ಸ್ಥಳ ಇದೆ, ಯಾಕೆಂದ್ರೆ ನಾವು ಇನ್ನೊಂದು ಸೆಷನ್ ಓಪನ್ ಮಾಡಿದೀವಿ. ಬನ್ನಿ, ನಿಮ್ಮ ಮನೆ ಗಣೇಶ ನೀವೇ ಮಾಡಿ ಅದನ್ನ ಇಟ್ಕೋಬಹುದು. ನೀವು ಒಂದ್ ಕಲೆ ಕಲ್ತಾಗತ್ತೆ. ಮತ್ತು ಅವತ್ತು ಸಾಕಷ್ಟು ಸಂಭ್ರಮ ಇರುತ್ತೆ, ಬಿಸಿ ಬಿಸಿ ಊಟ ಸಿಗುತ್ತೆ, ಮತ್ತೆ ಹಬ್ಬದ ಶಾಪಿಂಗ್ ಮಾಡ್ಕೋಬಹುದು. ಅದೆಲ್ಲದ್ರ ಹಿಂದೆ ನೀವು ಬಂದು ಪಾರ್ಟಿಸಿಪೇಟ್ ಮಾಡಿ ಏನು ಸಹಾಯ ಮಾಡ್ತೀರಾ, ಅದು ಎಲ್ಲೋ ಯಾರಿಗೋ ಭಾರತದಲ್ಲಿ ಒಂದು ಕಣ್ಣು ಆಪರೇಷನ್ ಅಥವಾ ಒಂದು ಹೃದಯದ ಆಪರೇಷನ್ಗೂ ಸಹಾಯ ಮಾಡುತ್ತೆ ಅನ್ನೋ ಒಂದು ದೊಡ್ಡ ಉದ್ದೇಶ ಇದ್ರ ಹಿಂದೆ ಇದೆ. ಹಾಗಾಗಿ ಕನ್ನಡದವರೆಲ್ಲರೂ ಖಂಡಿತ ಬರಬೇಕು, ಸಹಾಯ ಮಾಡ್ಬೇಕು ಅಂತ ಕೇಳ್ತೀನಿ. ಎಲ್ಲಿ ನಡೀತಾ ಇರೋದು, ಯಾವತ್ತು ಹೇಳಿ ಇನ್ನೊಂದ್ಸಲಿ? 16 ಆಗಸ್ಟ್ ಶನಿವಾರ 16 ಆಗಸ್ಟ್ ಓನ್ಲಿ ವೆಸ್ಟ್ ಪಬ್ಲಿಕ್ ಸ್ಕೂಲ್ ಅಲ್ಲಿ ನಡಿಬಹುದು. ಒಂದು 10-12 ನಿಮಿಷದ ನಡಿಗೆ ಆಗುತ್ತೆ. ತುಂಬಾ ಪಾರ್ಕಿಂಗ್ ಇದೆ, ಅಲ್ಲೇ ಬಿಸಿ ಊಟ ಸಿಗುತ್ತೆ. ಮತ್ತೆ ಇಡೀ ದಿನ 9:30 3 ಗಂಟೆವರೆಗೂ ಸ್ಟಾಲ್ಸ್ ಇರುತ್ತೆ. ಬಹಳ ಸಂತೋಷ. ಕಾಫಿ, ಮಸಾಲೆ ಚಾಯ್ ಸಹ ಸಿಗ್ತಾನೆ ಇರುತ್ತೆ. ಹಾಗಾಗಿ ಎಲ್ರಿಗೂ ಆದರದ ಆಹ್ವಾನ. ಬಹಳ ಸಂತೋಷ. ಧನ್ಯವಾದಗಳು. ನಮಸ್ಕಾರ. ಎಂಥ ಭಾಗ್ಯ ನಮ್ಮದು, ಹೇ ಆಕಾಶದಿಂದ ಜಾರಿ ಭೂಮಿಗೆ ಬಂದ ನೋಡಿ, ಈ ಭೂಮಿಗೆ ಬಂದ ನೋಡಿ, ನಮಗಾಗಿ ಆ ದೇವನೇ, ನಮಗಾಗಿ ಮಹಾದೇವನೇ. ನಮಸ್ಕಾರ. ಇನ್ನೊಂದು ದೂರವಾಣಿ ಕರೆ ಬಂದಿದೆ. ನಮಸ್ಕಾರ ನಾಗಶಾನ ಅವರೇ. ಹಲೋ, ನಮಸ್ಕಾರ. ನಮಸ್ಕಾರ. ಹರೀಶ್ ಅವ್ರಿಗೆ ಒಂದೆರಡು ಪ್ರಶ್ನೆ ಕೇಳ್ಬಹುದಾ? ಖಂಡಿತ ಖಂಡಿತ. ಹರೀಶ್ ಅವರು ಇಲ್ಲ ನಾಗಶಾನ, ಇದು ರೆಕಾರ್ಡೆಡ್ ಸೆಗ್ಮೆಂಟ್ ಅವ್ರು ಕಳಿಸಿದ್ದು. ಹೌದಾ? ಓಕೆ.
ಕೇಳಿ ಅವರಿಗೆ ಅದೇ ಅವರು ಕೇಳ್ತಿರ್ತಾರೆ ಅಂತ ಅನ್ಕೊಂಡಿದೀವಿ ನಾವು ಈ ಕಾರ್ಯಕ್ರಮನ. ನೀವು ಕೇಳಿದ ಪ್ರಶ್ನೆ ಅವ್ರಿಗೆ ತಲುಪುತ್ತೆ ಅಂತ ಇಟ್ಕೊಳ್ಳಿ. ಓಕೆ ಓಕೆ ಅದೇ ಇವತ್ತು ಅವರ ನಿರೂಪಣೆ ಸರಳ ಮತ್ತು ಸ್ಪಷ್ಟವಾಗಿತ್ತು. ಹೌದು ನಿರೂಪಣೆ ಕೇಳಿದ್ಮೇಲೆ ಆ ಪುಸ್ತಕನ ಓದ್ಬೇಕು ಅನ್ನಿಸ್ತು. ಅದು ಅವ್ರು ಹೇಳಿದ್ರು ಬೇರೆ ಯಾವುದೇ ಪುಸ್ತಕಕ್ಕಿಂತಲೂ ಶ್ರೀ DS ನಾಗಭೂಷಣ ಅವರು ಬರೆದಿರೋ ಪುಸ್ತಕ ವಿಭಿನ್ನವಾಗಿದೆ. ಗಾಂಧೀಜಿಯವರು ಸ್ವತಃ ಬರೆದಿರೋ ಅವರ ಆತ್ಮಚರಿತ್ರೆಗಿಂತ ವಿಭಿನ್ನವಾಗಿದೆ ಅಂತಂದ್ರೆ. ಅಂದ್ರೆ DS ನಾಗಭೂಷಣ ಅವ್ರಿಗೆ ಗಾಂಧೀಜಿ ಅವ್ರ ಜೊತೆ ಯಾವ್ದಾದ್ರು ರೀತಿ, ನಾನು ಆ ಪುಸ್ತಕ ಓದಿಲ್ಲ, ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನಂಗೆ, ಅದಕ್ಕೆ ಕೇಳ್ತಾ ಇದ್ದೀನಿ, ಯಾವುದೇ ರೀತಿಯಾದ ನಿಕಟ ಸಂಪರ್ಕ ಇತ್ತ ಅಂತ ಅಂದ್ಬಿಟ್ಟು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಗಾಂಧೀಜಿ ಅವ್ರ ಬಗ್ಗೆ ತುಂಬಾ ವಿಭಿನ್ನವಾಗಿ ಜನ ಮಾತಾಡ್ತಾರೆ. ಅಂದ್ರೆ ನಾವು ಆ ಟೈಮಲ್ಲಿ ನಾವುಗಳು ಓದೋ ಸಮಯದಲ್ಲಿ ಗಾಂಧೀಜಿ ಅಂದ್ರೆ ಎಲ್ರಿಗೂ ಇಡೀ ಭಾರತದಲ್ಲಿ ಅವರು ಒಬ್ಬರು ದೇವ್ರಿಗೆ ಸಮಾನ ಅಂತ ನೋಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ದೇಶದ ಈಗಿನ ಪರಿಸ್ಥಿತಿಗೆ ಅವರೇ ಕಾರಣ, ಒಂಥರ ದೇಶ ವಿಭಜನೆ ಆಗಿದ್ದು, ಇವಾಗಿನ ಗಲಾಟೆಗಳು ಅದಕ್ಕೂ ಮೂಲ ಗಾಂಧೀಜಿಯವರು ಕೂಡ ಅನ್ನೋದು ಒಂದು ಮಾತುಗಳು ಬರ್ತಾ ಇದೆ. ಇದ್ರ ಬಗ್ಗೆ ಈ ಪುಸ್ತಕದಲ್ಲಿ ಏನಾದ್ರೂ ವಿವರಣೆ ಸಿಗಬಹುದಾ, ಅಥವಾ ಅದರಲ್ಲಿ ಏನಾದ್ರೂ ನಮ್ಗೆ ಕ್ಲಾರಿಫೈ ಆಗ್ಬಹುದಾ ಈ ವಿಷಯದಲ್ಲಿ ಅಂತ ಅವ್ರನ್ನ ಕೇಳ್ಬೇಕಿತ್ತು. ಧನ್ಯವಾದಗಳು ನಾಕ್ಷಣ. ಅವರ ಹರೀಶ್ ಗುರಪ್ಪ ಅವ್ರ ಹತ್ರ ಈ ಪ್ರಶ್ನೆಗಳನ್ನ ಕೇಳಿ ಅವರಿಗೆ ಅದನ್ನ ನಾನು ಅನ್ಕೊಂಡಿದ್ದೇನೆ ಅವರು ಅದನ್ನ ಕೇಳ್ತಾ ಇರ್ಬೋದು ಅಂದ್ಬಿಟ್ಟು. ಈಗ ಮತ್ತೊಂದು ದೂರವಾಣಿ ಕರೆ, ಅವರೇ ನೋಡಿ ಯಾರು ಅಂತ. ನಮಸ್ಕಾರ. ಹಲೋ. ಗೀತೆ ಹಾಡಿದೆ ಆಕಾಶದಿಂದ ಜಾರಿ ಭೂಮಿಗೆ ಬಂದ ನೋಡಿ, ಈ ಭೂಮಿಗೆ ಬಂದ ನೋಡಿ ನಾಟ್ಯನ ಪ್ರಶ್ನೆ ನಮಗಾಗಿ ಮಹಾದೇವನೇ. ಅವ್ರೇನಂದ್ರೆ DS ನಾಗಭೂಷಣ್ ಅವರಿದಾರಲ್ಲ, ಅವರು ಮತ್ತೆ ಗಾಂಧೀಜಿ ಅವರಿಗೆ ಯಾವ್ದಾದ್ರು ನಿಕಟವಾದ ಸಂಪರ್ಕ ಆಯ್ತಾ? ನಂಬರ್ 1. ಇಲ್ಲ ನಾನು ಇನ್ನು ಪ್ಯಾಚ್ ಮಾಡಿಲ್ಲ, ನಿಮ್ಮನ್ನ ಪ್ಯಾಚ್ ಮಾಡ್ತೀನಿ. ಸೆಕೆಂಡ್ ಕ್ವಶನ್ ಅವ್ರದ್ದು ಏನಂದ್ರೆ, ಇವಾಗ ಕರೆಂಟ್ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಗಾಂಧೀಜಿ ಅವ್ರ ಬಗ್ಗೆ ಅಷ್ಟೇನು ಹೀಸ್ ನಾಟ್ ಆಕ್ಚುಲಿ ಹೆಲ್ಡ್ ಅಟ್ ಹೈ ಪೆಡೆಸ್ಟಲ್ ತರ. ಅದ್ರ ಬಗ್ಗೆ ಯಾವ್ದಾದ್ರು ವಿವರಣೆ ಇವರು DS ನಾಗಭೂಷಣ್ ಅವ್ರ ಪುಸ್ತಕದಲ್ಲಿ ಸೊ ಅದೇ ಒಂದೇ ನಿಮಿಷ ಪ್ಯಾಚ್ ಮಾಡ್ತೀನಿ. ಈಗ ಹರೀಶ್ ಗುರಪ್ಪ ಅವರು ದೂರವಾಣಿ ಕರೆ ಬಂದಿದೆ. ನಮಸ್ಕಾರ ಹರೀಶ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ, ನಾಗಶಯನ ಅವರು 2 ಪ್ರಶ್ನೆ ಕೇಳಿದ್ದಾರೆ. ಮೊದಲನೇದು DS ನಾಗಭೂಷಣ ಅವ್ರಿಗೆ ಮತ್ತು ಇದು ಮಹಾತ್ಮ ಗಾಂಧಿ ಅವರಿಗೆ ನಿಕಟವಾದ ಯಾವ್ದಾದ್ರು ಸಂಪರ್ಕ ಇತ್ತ ಅಂತ ಮೊದಲನೇದು. ಎರಡನೇದು ಕರೆಂಟ್ ಪೊಲಿಟಿಕಲ್ ಸಿಚುವೇಶನ್ ಅಲ್ಲಿ ಗಾಂಧೀಜಿ ಅವ್ರನ್ನ ಅಷ್ಟು ಹೆಚ್ಚಾಗಿ ಇದು ನೋಡ್ತಿಲ್ಲ ಅಂತ. ಇವಾಗ ಈ ಜನರಲ್ ಪಬ್ಲಿಕ್ ಇವಾಗ ಯಾವ ತಪ್ಪುಗಳಾಗಿದೆಯೋ, ಪಾರ್ಟಿಷನ್ ಇರ್ಬೋದು, ಅದೆಲ್ಲ ಗಾಂಧೀಜಿ ಅವ್ರ ಮೇಲೆ ತರ ಬ್ಲೇಮ್ ಮಾಡ್ತಿದ್ದಾರೆ ಅಂತ. ಸೊ ನಿಮ್ಮ ಅನಿಸಿಕೆ ಏನು, ಮತ್ತೆ ಆ ಪುಸ್ತಕದಲ್ಲಿ ಏನ್ ಬರೆದಿದೆ ಇದ್ರ ಬಗ್ಗೆ? ತುಂಬಾ 2 ಪ್ರಸ್ತುತವಾದ ಪ್ರಶ್ನೆಗಳು. ಬಹುಶಃ ಈ ಪ್ರಶ್ನೆಗಳ ಕಾರಣಕ್ಕೇನೆ ಈ ಪುಸ್ತಕದ ಓದು ಅತ್ಯಂತ ಮುಖ್ಯ ಅಂತ ನನ್ಗೆ ಅನ್ಸುತ್ತೆ. ಮೊದಲನೇದಾಗಿ ನಾಗಭೂಷಣ್ ಅವ್ರಿಗೂ ಗಾಂಧಿಗೂ ಯಾವ್ದೇ ರೀತಿ ಪರಿಚಯ ಇತ್ತ ಅಂತ ಖಂಡಿತ ಇಲ್ಲ. ನಾಗಭೂಷಣ್ ಅವರು ಈಗ ನಮ್ಮ ಸಮಕಾಲೀನರು. ಓಕೆ, ಸೊ ಅವರು ತೀರಾ ಇತ್ತೀಚೆಗೆ ಐ ಥಿಂಕ್ 1.5 ವರ್ಷದ ಹಿಂದೆ ತೀರ್ಕೊಂಡ್ರು ಅವರು, ನಾಗಭೂಷಣ್ ಅವರು. ಸೊ ಖಂಡಿತ ಅವರು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಹುಟ್ಟಿದ್ದಾರೆ ಅವರು. ಹಾಗಾಗಿ ಅವರು ಯಾವುದೇ ರೀತಿ ಗಾಂಧಿ ಜೊತೆಗೆ ನೇರವಾದ ಸಂಪರ್ಕ ಇಲ್ಲ. ಆದರೆ ಈ ಪುಸ್ತಕದ ಮುನ್ನುಡಿಯಲ್ಲೂ ಹೇಳಿದ್ದಾರೆ. ಇಡೀ ಪುಸ್ತಕ ನಾನು ಇದರಲ್ಲಿ ನಮ್ಮ ಪರಿಚಯದಲ್ಲಿ ಹೇಳಿದ ಹಾಗೆ
ಒಟ್ಟು 25 ಬೇರೆ ಬೇರೆ ಆಕಾರಗಳನ್ನ ಅವರು ಉಪಯೋಗಿಸ್ಕೊಂಡಿದ್ದಾರೆ ಪುಸ್ತಕ ರಚನೆಗೆ. ಗಾಂಧಿಯವರ ಆತ್ಮಕಥೆಯನ್ನು ಸೇರಿ, ಗಾಂಧಿಯವರ ಮೊಮ್ಮಗ ರಾಜಮೋಹನ್ ಗಾಂಧಿ ಅವರ ಇದು ಗಾಂಧಿ ಆಫ್ಟರ್ ಇಂಡಿಯಾ, ಗಾಂಧಿ ಬಿಫೋರ್ ಇಂಡಿಯಾ ಸೇರಿ, ಆಮೇಲೆ ಇವರು ನಮ್ಮ ರಾಮಚಂದ್ರ ಗುಹಾ ಅವರ ಪುಸ್ತಕಗಳು, ಲೂಯಿ ಫಿಶರ್ ಅವರ ಪುಸ್ತಕಗಳು. ಸೊ ಸಾಕಷ್ಟು ಅಥೆಂಟಿಕ್ ಅನ್ಬೋದಾದ, ಆಮೇಲೆ ಫಸ್ಟ್ ಹ್ಯಾಂಡ್ ರೆಫರೆನ್ಸಸ್, ಆಮೇಲೆ ಗಾಂಧಿ ಬರ್ದಿರೋ ಲೆಟರ್ಗಳು, ಆಮೇಲೆ ಗಾಂಧಿ ಅವ್ರದ್ದು ಯಂಗ್ ಇಂಡಿಯಾ, ಮತ್ತೆ ಬೇರೆ ಬೇರೆ ಅವರು ಹೊರತರ್ತಾ ಇದ್ದ ಮ್ಯಾಗಝಿನ್ಸ್ಗಳು, ಅದೆಲ್ಲದನ್ನು ಬಳಸ್ಕೊಂಡು ಅದೆಲ್ಲದ ರೆಫರೆನ್ಸ್ ಕೂಡ ಕೊಟ್ಟಿದ್ದಾರೆ. ಆದ್ರೆ ಎಲ್ಲರೂ ಫುಟ್ ನೋಟ್ ರೀತಿ ಹೇಳಿಲ್ಲ, ಕಥೆ ರೂಪದಲ್ಲಿ ಹೇಳಿದ್ದಾರೆ. ಆದ್ರೆ ಹಾಗೆ ಇದು ಕಾಲ್ಪನಿಕ ಅಲ್ಲ, ಇಡೀ ಇವರ ನಿರೂಪಣೆ ವಸ್ತುನಿಷ್ಠವಾಗಿದೆ. ಹಾಗಾಗಿ ಇದು ತುಂಬಾ ಗಾಂಧಿ ಬಗ್ಗೆ ನಮ್ಮ ಯಾವುದೇ ಇವತ್ತಿನ ಮತ್ತೆ ಹಿಂದಿನ ಅಭಿಪ್ರಾಯಗಳು ಏನೇ ಇದ್ರೂ ಸಹ ಅದನ್ನು ಬದಿಗಿಟ್ಟು ಓದಿ ನಂತರ ನಮ್ಮ ಅಭಿಪ್ರಾಯ ನಾವು ರೂಪಿಸ್ಕೋಬಹುದು. ಅಂದ್ರೆ ಇಲ್ಲಿ ಯಾವುದೇ ರೀತಿ ನಿಮ್ಮ ಅಭಿಪ್ರಾಯನ ಅವರು ಇದು ಮಾಡ್ತಾರೆ, ಅದ್ರ ಬಗ್ಗೆ ಪ್ರಭಾವ ಬೀರ್ತಾರೆ ಅನ್ನೋ ಇದಿಲ್ಲ, ಪ್ರಭಾವ ಬೀರೋದಿಲ್ಲ. ಅವ್ರು ಆಕ್ಚುಲಿ ಯಾವುದೇ ವಿಷಯದ ಬಗ್ಗೆ ಕೂಡ ಇದನ್ನ ಯಾವ ರೀತಿ ಹೇಳ್ಬೋದು ಅಂದ್ರೆ, ನಾವೇ ಒಂದ್ ಪಕ್ಷ ಗಾಂಧಿ ಅವ್ರ ಕಾಲದಲ್ಲಿ ಇದ್ದು, ಗಾಂಧಿ ಜೊತೆಗೆ ರೈಲ್ ಪ್ರಯಾಣ ಮಾಡಿದ್ವಿ, ಅವ್ರ ಜೊತೆಗೆ ಸ್ಕೂಲ್ಗೆ ಹೋಗಿದ್ವಿ, ಅವ್ರ ಜೊತೆಗೇನೆ ಜೈಲಿಗೆ ಹೋಗಿದ್ರೆ ಯಾವ ರೀತಿ ನಮ್ಗೆ ಒಂದು ಥರ್ಡ್ ಪರ್ಸನ್ ಒಂದು ಸಾಕ್ಷಿಯಾಗಿ ಯಾವ ತರ ಸಿಗ್ತಾ ಇತ್ತು, ಆ ರೀತಿ ಈ ಕಥೆನಲ್ಲಿ ಹೇಳಿದ್ದಾರೆ. ಆಮೇಲೆ ಎರಡನೇ ಪ್ರಶ್ನೆ ಅವ್ರದ್ದು, ಅಂದ್ರೆ ಈಗ ಪ್ರಸ್ತುತ ಎಸ್ಟಾಬ್ಲಿಷ್ಮೆಂಟ್ ಏನಿದೆ ಅದಕ್ಕೆ ಗಾಂಧಿ ಬಗ್ಗೆ ಅಂತ ಒಳ್ಳೆ ಅಭಿಪ್ರಾಯ ಇಲ್ಲ ಅನ್ನೋದು, ಇದು ಪಾರ್ಶಿಯಲಿ ಮಾತ್ರ ನಿಜ. ಅಂದ್ರೆ ಇಂಡಿಯಾದ ಒಳಗಡೆ ಅವರು ಒಂದು ರೀತಿ ಅಭಿಪ್ರಾಯ ರೂಪಿಸ್ತಾ ಇದ್ದಾರೆ. ಭಾರತದ ಹೊರಗೆ ಬಂದ್ರೆ ಎಲ್ಲಾ ನಾಯಕರು ಕೂಡ, ಭಾರತೀಯ ನಾಯಕರು ಗಾಂಧಿ ಬಗ್ಗೆ ಒಂದೇ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಆಮೇಲೆ ಈ ಕಾರಣಕ್ಕಾಗಿ ಕೂಡ ನಮ್ಗೆ ಈ ಪುಸ್ತಕ ಓದೋದು ತುಂಬಾ ಮುಖ್ಯ ಅನ್ಸುತ್ತೆ. ಇದ್ರ ಬಗ್ಗೆ ಸಾಕಷ್ಟು ಟಚ್ ಪಾಯಿಂಟ್ಸ್ ಇದೆ ಪುಸ್ತಕದಲ್ಲಿ, ಆದ್ರೆ ಯಾವುದೇ ರೀತಿ ಅವರು ತಮ್ಮ ವ್ಯೂ ಪಾಯಿಂಟ್ಸ್ ನ ಹೇಳಿಲ್ಲ. ಇವರು ನಾಗಭೂಷಣ್ ಅವರು ತಮ್ಮ ವ್ಯೂ ಪಾಯಿಂಟ್ಸ್ ನಮ್ಮ ಮೇಲೆ ಹೇರಿರೋದ್ರಿಂದ ನಮ್ಗೆ ಬಿಟ್ಟಿದ್ದಾರೆ ಅದನ್ನ. ಬಟ್ ಇಡೀ ಪುಸ್ತಕ ಓದಿದ ನಂತರ ಗಾಂಧಿ ಬಗ್ಗೆ ನಮ್ಗೆ ಯಾವುದೇ ರೀತಿ ಪೂರ್ವಾಗ್ರಹ ಇದ್ರೂ ಸಹ ಅದು ಬದಲಾಗುತ್ತೆ. ಈಗ ಇದು ಹಿಂದಿದ್ದ ಗೌರ್ಮೆಂಟ್ಗಳು ಸಹ ಗಾಂಧಿ ಬಗ್ಗೆ ತುಂಬಾ ಒಳ್ಳೆ ಕೆಲಸನೂ ಮಾಡಿಲ್ಲ. ಈಗಿನ ಗೌರ್ಮೆಂಟ್ನೇ ನಾವು ಬ್ಲೇಮ್ ಮಾಡೋದನ್ನ ಬೇಕಾಗಿಲ್ಲ ಇದ್ರ ಬಗ್ಗೆ. ಹಿಂದೆ ಇದ್ದ ಸರ್ಕಾರಗಳು ನಮ್ಮ ಗಾಂಧಿ ಬಗ್ಗೆ ನಮ್ಗೆ ಯಾವ ರೀತಿ ಪರಿಚಯ ಮಾಡಿಸ್ಬೇಕಾಗಿತ್ತು, ಅದರ ಬಗ್ಗೆ ಯಾವುದೇ ರೀತಿ ಒಳ್ಳೆ ಕೆಲಸ ಮಾಡಿಲ್ಲ. ಅವ್ರನ್ನ ಮಹಾತ್ಮನ ಪಟ್ಟಕ್ಕೆ ಏರಿಸೋದು ಕೂಡ ಏನಂತ ಒಳ್ಳೆ ಕೆಲಸ ಅಂತ ನನ್ಗೆ ಅನಿಸ್ತಾ ಇಲ್ಲ. ವಸ್ತುನಿಷ್ಠವಾಗಿ ಇದ್ದಿದ್ದನ್ನ ಇದ್ದ ಹಾಗೆ ಅದನ್ನ ಹೇಳೋದ್ರಲ್ಲಿ ಸಾಕಷ್ಟು ತಪ್ಪುಗಳಾಗಿದೆ. ಹಾಗಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಕುತೂಹಲ, ಆಸಕ್ತಿ ಇರೋರು ಈ ಪುಸ್ತಕ ಓದ್ಬೋದು. ಇದ್ರದ್ದು ಆಡಿಯೋ ಬುಕ್ ಸಹ ಇದೆ, ಆನ್ಲೈನ್ ಸಿಗುತ್ತೆ, ಫ್ರೀಯಾಗಿ ಸಿಗುತ್ತೆ. ಅದೇ ರೀತಿ ಇದರದ್ದು PDF ವರ್ಷನ್ ಕೂಡ ಇದೆ, ಅದನ್ನ ಕೂಡ ಓದ್ಬೋದು. ಯಾರಿಗಾದ್ರೂ ಹಾರ್ಡ್ ಕಾಪಿ ಬೇಕು ಅಂತ ಹೇಳಿದ್ರೆ ನನ್ನ ಸಂಪರ್ಕಿಸಿದ್ರೆ ಅವ್ರಿಗೆ ನಾನು ತಲುಪಿಸ್ತೀನಿ. ಖಂಡಿತ. ಅಂದ್ರೆ ನೀವು ಹೇಳಿದ್ದು DS ನಾಗಭೂಷಣ್ ಅವರು 2023 ಅಲ್ಲಿ ಅವರು ನಿಧನ ಆದ್ರು ಅಂತ. ಈ ಪುಸ್ತಕ ಬಿಡುಗಡೆ ಯಾವಾಗ ಆಗಿತ್ತು? ಇದು 2019 ಅಲ್ಲಿ ಬಿಡುಗಡೆ ಆಯ್ತು. 20 ಬಿಡುಗಡೆ ಆದ ಇವಾಗ 5ನೇ ವರ್ಷ 6ನೇ ವರ್ಷ ನೋಡಿ, 10 ಮರುಮುದ್ರಣ ಆಗಿದೆ. ಸೊ ಇದು ಸಾಕಷ್ಟು ಜನಪ್ರಿಯ ಆಗಿರೋ ಪುಸ್ತಕನೇ. ಇದು ರಿಸರ್ಚ್ ಎಷ್ಟು ವರ್ಷ ಮಾಡಿದ್ರು ಅಂತ ಯಾವ್ದಾದ್ರು ರೆಫರೆನ್ಸಸ್ ಇದೆಯಾ? ಇದ್ರ ಬಗ್ಗೆ ಅವ್ರು ಜಾಸ್ತಿ ಏನು ಇದರಲ್ಲಿ ಮೆನ್ಷನ್ ಮಾಡಿಲ್ಲ. ಬಟ್ ಸಾಕಷ್ಟು ರಿಸರ್ಚ್ ಮಾಡಿದ್ದಾರೆ, ಖಂಡಿತ ಮಾಡಿದ್ದಾರೆ. ಬಟ್ ಓದ್ತಾನೆ ಗೊತ್ತಾಗ್ತದೆ. ರಿಸರ್ಚ್ ಮಾಡಿದಷ್ಟೇ ಮುಖ್ಯವಾಗಿ ಇವರು ಕತೆ ಹೇಳೋ ರೀತಿಯಲ್ಲಿ ಕಾನ್ಶಿಯಸ್ ಆಗಿ ಇದನ್ನ ಕಥಾನಕದ ರೂಪದಲ್ಲೇ ಹೇಳಿದ್ದಾರೆ. ಹಾಗಾಗಿ ಓದಿಸ್ಕೊಂಡು ಹೋಗೋ ಗುಣ ಇದೆ ಪುಸ್ತಕಕ್ಕೆ. ನೀವು ಬರೀ ಯಾವ್ದೋ ಡೈರಿ ಓದ್ ಹಾಗೆ ಅಥವಾ ಇತಿಹಾಸ ಪುಸ್ತಕ ಓದೋ ರೀತಿ ಅನುಭವ ಕೊಡೋದಿಲ್ಲ. ಕರೆಕ್ಟ್. ಮೈ ಎಕ್ಸ್ಪೆರಿಮೆಂಟ್ ವಿತ್ ದ ಟ್ರೂತ್ ಇತ್ತಲ್ಲ ಆ ಥರ. ಹರೀಶ್, ಇದು ರಾಜ್ ನಟರಾಜನ್ ಮಾತಾಡೋದು. ನಿಮ್ಮ ನಿರೂಪಣೆ, ನಿಮ್ಮ ಮಾತಾಡೋ ಧಾಟಿ ಮತ್ತು ನೀವು ಕನ್ನಡ ಭಾಷೆ ಮೇಲಿರೋ ಇದು ಕಮಾಂಡ್ ನಿಮಗೆ ಬಹಳನೇ ಹಿಡಿಸ್ತು ನನಗೆ. ಬಹಳ ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡಿದ್ರಿ. ಅದನ್ನೇ ಹೇಳ್ತಾ ಇದ್ದೆ ಅವರು ಅವ್ರು ಫೋನ್ ಮಾಡಿದಾಗ, ನಿಮ್ಮ ಒಂದು ನಿರೂಪಣೆ ಕೇಳಿದ ಮೇಲೆ ನನಗೆ ಈ ಪುಸ್ತಕ ಆದಷ್ಟು ಬೇಗ ಓದೋವಂಥ ಒಂದು ಕುತೂಹಲ ಬಂದಿದೆ ನೋಡಿ. ತುಂಬ ನಿಮಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಬೇಕು. ತುಂಬಾ ಸಂತೋಷ ಸರ್, ತುಂಬಾ ಥ್ಯಾಂಕ್ಸ್. ನಿಮ್ ದೊಡ್ಡವರು ಈ ತರ ಹೇಳೋದು ನಿಮ್ಗೆ ಇದಕ್ಕೆ ಆಶೀರ್ವಾದ ತರ. ನಾನು ಈ ಪುಸ್ತಕ ನಿಮ್ಗೆ ಬೇಕಿದ್ರೆ ನಾನು ತಲುಪಿಸ್ತೀನಿ. ನಿಮ್ಮ ಈ ರೀತಿಯಂಥ ಕೊಡುಗೆಗಳು ನಮ್ಮ ಸಿಡ್ನಿ ಕನ್ನಡವಾಣಿಗೆ ಯಾವಾಗಲೂ ಬರ್ತಾ ಇರಲಿ ಅಂತ ನನ್ನ ಆಸೆ.
ಖಂಡಿತ ಸರ್, ಖಂಡಿತ ನನ್ಗೆ ಬೆಂಬಲ ಇದ್ದೇ ಇರುತ್ತೆ. ನಮ್ಮ ಈಗ ಈ ಒಂದು ಕಾರ್ಯಕ್ರಮ ನಾವೇನ್ ಹಾಕೊಂಡಿದೀವಿ ನಾವು, ಪುಸ್ತಕ ಪರಿಚಯ, ಇದು ತುಂಬಾ ಒಳ್ಳೆ ಇನಿಷಿಯೇಟಿವ್ ಇದು. ಇದ್ರ ಮೂಲಕ ನಾವು ಖಂಡಿತ ನಾನು ನನ್ನ ಕೈಲಿ ಎಷ್ಟಾದ್ರೆ ಅಷ್ಟು ಸಹಾಯ ಮಾಡ್ತೀನಿ. ಹಾಗೆ ಮಹೇಶ್ ಅವರು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ನಮ್ಮ ತಂಡನ, ಹಾಗಾಗಿ ಅವ್ರಿಗೂ ಧನ್ಯವಾದ ಸಲ್ಲಬೇಕು. ಥ್ಯಾಂಕ್ ಯು. ಆಮೇಲೆ ಹರೀಶ್ ಅವರೇ, ಇದು ಲೈವ್ Q&A ಕೂಡ ಮಾಡ್ಬೋದೇನೋ ಸ್ಟುಡಿಯೋಲಿ ನೀವು ಫ್ರೀ ಆಗಿದ್ದಾಗ ಬಂದಾಗ? ಖಂಡಿತ ಮಾಡ್ಬೋದು. ಅಂದ್ರೆ ಯಾವ್ದಾದ್ರು ಒಂದು ಇಂಥ ವಿಷಯ ಅಂತ ಮಾಡ್ಕೊಂಡು, ಅಥವಾ ಇದೇ ಪುಸ್ತಕನೇ ಇದು ಪುಸ್ತಕದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳೇನಾದ್ರು ಇದ್ದು ಮಾಡ್ಬೇಕು ಅನ್ನೋ ಹಾಗೆ ಖಂಡಿತ ಮಾಡೋಣ. ಖಂಡಿತ. ಓಕೆ. ಆಮೇಲೆ ಇನ್ನೊಂದು ಪಾಯಿಂಟ್ ನಾನು ಹೇಳಿ ನಾನು ಇದನ್ನ ಮುಗಿಸ್ತೀನಿ. ಇಡೀ ಗಾಂಧಿ ಕಥನದ್ದು ಮತ್ತೆ ಇಡೀ ಗಾಂಧಿ ಜೀವನದ್ದು ಒಂದು ಫಿಲಾಸಫಿ ಏನಂದ್ರೆ, ಪೊಲಿಟಿಕ್ಸ್ ಇಸ್ ಅನ್ ಆರ್ಟ್ ಆಫ್ ಕನ್ಸೆನ್ಸಸ್ ಅಂತ. ಅಂದ್ರೆ ಈ ಕನ್ಸೆನ್ಸಸ್ ಬಿಲ್ಡಿಂಗ್ ಅನ್ನೋದ್ರಲ್ಲಿ, ಸಹಮತ ತರೋದ್ರಲ್ಲಿ ಇಡೀ ದೇಶನ ಒಗ್ಗೂಡಿಸಿದ್ದು ಗಾಂಧಿ ಕೆಲಸ. ಅಂದ್ರೆ ಆಬ್ವಿಯಸ್ಲಿ ಎಕ್ಸ್ಟ್ರೀಮಿಸ್ಟ್ ಅವ್ರನ್ನ ಹೋಗ್ತಾ ಇರ್ಲಿಲ್ಲ. ಒಂದು ಎರಡು ಕಡೆ, ಅಂದ್ರೆ ಭಾರತದ ಕಡೆ ಇದ್ದ ಎಕ್ಸ್ಟ್ರೀಮಿಸ್ಟ್, ಪಾಕಿಸ್ತಾನದ ಕಡೆ ಇದ್ದ ಮುಸ್ಲಿಂ ಲೀಗ್ ಎಕ್ಸ್ಟ್ರೀಮಿಸ್ಟ್ ಯಾರು ಇಷ್ಟಪಡ್ತಾ ಇರ್ಲಿಲ್ಲ. ಅವ್ರನ್ನ ಹೊರತುಪಡಿಸಿ ಇಡೀ ಭಾರತದ ಮೆಜಾರಿಟಿ, ಇನ್ಫ್ಯಾಕ್ಟ್ ಪಾಕಿಸ್ತಾನದ ಮೆಜಾರಿಟಿ ಕೂಡ ಅಥವಾ ಮತ್ತೆ ಭಾರತದ ಮೆಜಾರಿಟಿ ಕೂಡ ಗಾಂಧಿ ಪರವಾಗಿತ್ತು. ಸೊ ಅದರಲ್ಲಿ ಬೇಕಾದಷ್ಟು ಬೇರೆ ಬೇರೆ ತಂಡಗಳಿತ್ತು. ಅಂಬೇಡ್ಕರ್ ತಂಡ ಬೇರೆ ಇತ್ತು, ನೆಹರು ತಂಡ ಬೇರೆ ಇತ್ತು, ಸುಭಾಷ್ ಚಂದ್ರ ಬೋಸ್ ತಂಡ ಬೇರೆ ಇತ್ತು. ಇವರೆಲ್ಲರಿಗೂ ಒಂದು ಕಾಮನ್ ಥ್ರೆಡ್ ಅಂದ್ರೆ ಮಹಾತ್ಮ ಗಾಂಧಿ. ಹಾಗಾಗಿ ಪೊಲಿಟಿಕ್ಸ್ ನ ಒಂದು ಕನ್ಸಿಸ್ಟೆನ್ಸ್ ಬಿಲ್ಡಿಂಗ್ ಆಗಿ ತರೋದ್ರಲ್ಲಿ ಹೊಸ ಪ್ರಪಂಚಕ್ಕೆ ಬೇಕಾಗಿರೋ ಇದು. ಅಂದ್ರೆ ಈಗ ನಾನು ಹೇಳಿದ್ದೆ ದಾರಿ ಅನ್ನೋ ಇದ್ರಲ್ಲಿ ನಡೀತಾ ಇದೆ ಪ್ರಪಂಚ ಈಗ ಎಲ್ಲ ದೇಶಗಳಲ್ಲಿ ಬೇರೆ ಬೇರೆ ಮಟ್ಟದಲ್ಲಿ. ಈಗ ಗಾಂಧಿ ಯಾಕೆ ಪರಿಸ್ಥಿತಿ ಅನ್ನಿಸ್ತಾರೆ ಅಂದ್ರೆ, ಅವರು ಅದೇ ಕೆಲಸನ ಕನ್ಸೆನ್ಸಸ್ ಮೂಲಕ ಸಾಧಿಸಿದ್ರು ಅವರು, ಮತ್ತೆ ಅಹಿಂಸೆ ಮೂಲಕ ಸಾಧಿಸಿದ್ರು. ತುಂಬಾ ಥ್ಯಾಂಕ್ಸ್ ಸರ್. ನಾಯಕತ್ವ ಅಂದ್ರೆ ಅದನ್ನ ಬುಲ್ಡೋಸರ್ ಎತ್ಕೊಂಡೇ ಹೋಗ್ಬೇಕು ಅಂತ. ನಾಯಕತ್ವದಲ್ಲಿ ನಾನು ನೀನು ಒಟ್ಟಿಗೆ ಕೂತು ಒಂದು ಕಾಫಿ ಕುತ್ಕೊಂಡು ಜೊತೆಗೆ ಮಾತಾಡೋದು ಒಂದು ನಾಯಕತ್ವ. ಹೌದು. ಧನ್ಯವಾದಗಳು ಹರೀಶ್ ಅವರೇ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ರಾಜ್ ಅವರೇ. ಥ್ಯಾಂಕ್ ಯು. ಸೊ ಬಹಳನೇ ಚೆನ್ನಾಗಿ ಬರ್ತಾ ಇದೆ ಇದು ಪುಸ್ತಕ ಪರಿಚಯ. ಹೌದು. ಸೊ ಪ್ರತಿ ಭಾನುವಾರ, ಪ್ರತಿ ತಿಂಗಳು ಮೊದಲನೆಯ ಭಾನುವಾರ. ಆಮೇಲೆ ಹೇಳಿ, ಇದು ಹೋದ್ವಾರ ನೀವು? ಹೌದು, ನಾನು ಹೋದ್ವಾರ ಅಂತಂದ್ರೆ ಈಗ ಮೊನ್ನೆ ಶುಕ್ರವಾರ ಒಂದು ಉಮಾ ಶ್ರೀನಿವಾಸನ್ ಅವರು ಬರೆದಿರುವಂಥ ಎಚ್ಡ್ ಇನ್ ಗೋಲ್ಡ್, ಇದು ಪುಸ್ತಕದ ಹೆಸರು. ಇದು ಬಹಳ ಆ ಪುಸ್ತಕವನ್ನ ಓದಿದ ಮೇಲೆ ತಿಳಿಯುತ್ತೆ ಅಂತ ಕಾಣುತ್ತೆ. ಇದು ವಿಜಯನಗರದ ಕಾಲದ್ದು. ಆ ವಿಜಯನಗರದ ಕಾಲದ ಒಂದು ಸಂಘಟನೆಯನ್ನು ತಗೊಂಡು ಎರಡು ಈ ನಮ್ಮ ಕಾಲಕ್ಕೆ ಸರಿ ಹೋಗುವಂಥ ಕ್ಯಾರೆಕ್ಟರ್ಸ್ ಅನ್ನು ತಗೊಂಡು ತುಂಬ ಚೆನ್ನಾಗಿ ಬರೆದಿದ್ದಾರೆ ಪುಸ್ತಕನ. ಇದು ಏನಾಗುತ್ತೆ ಅಂತಂದರೆ, ನಾವು ಉಮಾ ಶ್ರೀನಿವಾಸ್ ಅವ್ರನ್ನ ಬಹಳ ವರ್ಷಗಳಿಂದನೇ ನನಗೆ ಪರಿಚಯ ಅವರದ್ದು. ಆದರೆ ಹೇಗೆ ಪರಿಚಯ ಆಯಿತು ಅಂದರೆ, ಅವರು ಡಾಟಾ ಸೈಂಟಿಸ್ಟ್ ಅನ್ನೋ ಒಂದು ಭಾವನೆ, ಕಂಪ್ಯೂಟರ್ ಎಕ್ಸ್ಪರ್ಟ್ ಅಂತ. ಯಾಕೆಂದರೆ ಅವರು ಪ್ರೊಫೆಸರ್ ಆಗಿದ್ದರು. ಅದರಿಂದ ನಮಗೆ, ಮತ್ತು ಆರ್ಗನ್ ಡೊನೇಷನ್ ಇದ್ರ ಬಗ್ಗೆ ಅವರು ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದರ ಬಗ್ಗೆ ಅದನ್ನು ಬಹಳ ಮೆಚ್ಚಿ ಅವ್ರ ಮೇಲೆ ಹಲವಾರು ನ್ಯೂಸ್ ಪೇಪರ್ನಲ್ಲೂ ಸಹ ಅವ್ರ ಮೇಲೆ ಕಾಮೆಂಟ್ಸ್ ಬಂದಿತ್ತು. ಅದನ್ನು ಕೇಳಿದ್ದೆ ನಾನು. ಆದರೆ ಅವರು ಪುಸ್ತಕ ಬರೀತಾ ಇದ್ದಾರೆ ಅನ್ನೋದು ನನಗೆ ಹೊಸ ವಿಷಯ. ಆದರೆ ಅವ್ರು ಬರೆದಿದ್ರಂತೆ, ಅದಕ್ಕೆ ಅವ್ರಿಗೆ ಸುಮಾರು 10 ವರ್ಷಗಳಾಗಿವೆ. ಅದು 12ನೇ ವರ್ಷನನ್ನ ಅವ್ರ ಕಡೆಯಲ್ಲಿ ಪ್ರಿಂಟ್ ಮಾಡಕ್ಕೆ ಬಿಟ್ಟಿದ್ದು ಅಂತ ಹೇಳಿದ್ರು. ಅದನ್ನ ನೀವು ಸಂದರ್ಶನವನ್ನು ಆಗ್ಲೇ ಏರ್ಪಡಿಸಿದ್ದೀರಾ ಮುಂಬರೋ ವಾರಗಳಲ್ಲಿ. ಅದರಿಂದ ತುಂಬಾ ಹೇಳಲ್ಲ, ಆ ಸಂದರ್ಶನನ ಮುಂದಿನ ವಾರ ಎಲ್ಲರೂ ಕೇಳಿ ಅಂತ ಈ ಮೂಲಕ ಹೇಳೋಣ. ಧನ್ಯವಾದಗಳು. ಇನ್ನೊಂದು ದೂರವಾಣಿ ಕರೆ ಬಂದಿದೆ. ಹಲೋ, ನಮಸ್ಕಾರ. ಡಾಕ್ಟರ್ ಸಿಡ್ನಿ ಶ್ರೀನಿವಾಸ್. ನಮಸ್ಕಾರ ಇವ್ರೆ, ನಾನು ಶ್ರೀನಿವಾಸ್ ಮಾತಾಡೋದು. ಹೇಳಿ ಶ್ರೀನಿವಾಸ್. ಇದು ಇವರು ಹರೀಶ್ ಅವರ ನಿರೂಪಣೆ ಅತ್ಯಂತ ಸಮರ್ಪಕವಾಗಿ ತುಂಬಾ ಚೆನ್ನಾಗಿತ್ತು. ಆ ಬುಕ್ಗೆ ತುಂಬಾ ಜಸ್ಟಿಸ್ ಮಾಡಿದ್ದಾರೆ. ಅಂಡ್ ನಾನು ಹಿಂದೆ ಹೇಳಿದಾಗೇನೆ ಸಿಡ್ನಿ ಕನ್ನಡ ವಾಣಿ ಒಂದು ತನ್ನ ಪ್ರೌಢಾವಸ್ಥೆಯನ್ನ ಪಡೀತಾ ಇದೆ ಅಂತ ಅನ್ಸುತ್ತೆ ನನಗೆ. ಆ ಪುಸ್ತಕನ ತುಂಬಾ ವಸ್ತುನಿಷ್ಠವಾಗಿ ನಮ್ಗೆ ಅದರಲ್ಲಿ ಏನ್ ನೋಡ್ಬೇಕು ಅನ್ನೋದನ್ನ ಹೇಳಿದ್ದಾರೆ.
ತುಂಬಾ ಧನ್ಯವಾದಗಳು. ಹೀಗೆ ಮುಂದುವರಿಲಿ ಇದು. ನಾನು ಇನ್ನೊಂದು ಕೇಳೋದೇನಂದ್ರೆ ಹರೀಶ್ ಅವ್ರನ್ನ ಅದರ ಭಾಷೆ ಮತ್ತು ಶೈಲಿ ಬಗ್ಗೆ ಒಂದೆರಡು ವಾಕ್ಯ ಹೇಳ್ಬೋದಾಗಿತ್ತೇನೋ ಅಷ್ಟೇನೆ. ಸೊ ಇದು ಹೀಗೆ ಮುಂದುವರಿಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ಧನ್ಯವಾದಗಳು. ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳೋಣ. Hi, I'm AJ to tell you about Cactus Imaging, a printer like no other, with large format commercial printing of the highest quality for billboards, banners, vehicle wraps, street furniture, retail displays and interior signage, building wraps and hoardings, fabric printing and much more. Yes, 2RRR sponsor, Cactus Imaging, a printer like no other. For further inquiry, go to cactusimaging.com.au. Cactus Imaging, a printer like no other. 101 Music, an Australian production music catalogue of over 250,000 track titles to suit your audio production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR. To help uplift our communities during Mental Health Month in October, our City of Ryde, Hunters Hill and Lane Cove councils are proud to support the 2025 Need a Lift Youth Photographic Competition. Young people aged 12 to 24 are invited to submit a photo which they find to be uplifting, positive or joyful. It should also include a brief description explaining why it was selected. Finalist photos will be professionally printed for public exhibition across northern Sydney during the October's Mental Health Month. There will also be gift card prizes over 6 categories. So start snapping now. To enter, search 2025 Need a Lift Youth Photographic Competition. Entries close on the 1st of September. Unsure which drone is the right solution for you, or you need a drone for an upcoming aerial shoot? Annoyed has you covered with our easy rental service from daily to monthly hire and store locations around Australia. There is nothing holding you back from getting an Annoyed drone you require up in the air. Yes, you can soar beyond boundaries into a new era of possibilities through station sponsor Annoyed Drone Services. For all inquiries, including rentals, go to info@Annoyed, that's ENORD.com.au. Hi, I'm Igor Lihorovich of Take Care of Books. We're proud accountants and sponsors of Ryde Regional Radio Cooperative Limited and to many other non-for-profit organizations across Sydney. Our specialty and service excellence is in understanding and delivering acute and compliant financial accounting needs of community organizations. Thanks, Igor. Take Care of Books works excellently with not-for-profit organisations covering all financial accounting needs. To arrange a free initial consultation, go to takecareofbooks.com.au. We will be proud to serve you as we are of 2RRR. Oh, hi. You just caught me having my morning coffee and doing the crossword. While I'm thinking about letters and birds, it's a good time for me to remind you that you need to have really good passphrases for all your online accounts. To keep yourself protected online, make sure you use passphrases that are over 14 characters long and use 4 or more random words, and that are different for each account. So what about you? What are you risking online? Learn more about why strong and unique passphrases are important. Plus more tips on keeping yourself secure online at actnowstaysecure.gov.au. This cybersecurity awareness support for vulnerable groups grant activity received grant funding from the Australian Government. 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ವೀರಶೈವ ಸಮಾಜ ಆಫ್ ಏಷ್ಯಾ ಪೆಸಿಫಿಕ್ ರವರು ಅವರ 15ನೆಯ ವಾರ್ಷಿಕೋತ್ಸವ ಮತ್ತು ಶ್ರೀ ವೀರಭದ್ರೇಶ್ವರ ಅವರ ಜಯಂತಿ
ಆಗಸ್ಟ್ 16, 2025 ಸಂಜೆ 6ರಿಂದ 9ವರೆಗೆ ಆಯೋಜನೆ ಮಾಡಿದ್ದಾರೆ. ನೋನಾವಿನ ಕೆರೆಯ ಶ್ರೀ ಕಾಡಸಿದ್ದೇಶ್ವರ ಮಠದ ಪೂಜ್ಯ ಶ್ರೀ ಶ್ರೀ ಕರಿವೃಷೇವ ದೇಶಕೇಂದ್ರ ಶಿವಯೋಗೇಶ್ವರ ಮಹಾಸ್ವಾಮೀಜಿ ಅವರ ಉಪಸ್ಥಿತರಾಗ್ತಾ ಇದ್ದಾರೆ ಮತ್ತು ಎಲ್ಲರನ್ನು ಅನುಗ್ರಹಿಸ್ತಿದ್ದಾರೆ. ಸ್ಥಳ ಡಾನ್ ಮೋರ್ ಕಮ್ಯುನಿಟಿ ಸೆಂಟರ್, ನಾರ್ತ್ ರಾಕ್ಸ್ ರೋಡ್, ಕಾರ್ಲಿಂಗ್ಫೋರ್ಡ್, ನ್ಯೂ ಸೌತ್ ವೇಲ್ಸ್ 2118. 16ನೇ ತಾರೀಕು, ಆಗಸ್ಟ್ 16ನೇ ತಾರೀಕು ಸಂಜೆ 6 ಗಂಟೆಯಿಂದ 9 ಗಂಟೆಯವರೆಗೂ. ಹೆಚ್ಚಿನ ಮಾಹಿತಿಗೆ ಶ್ರೀ ಓಂಕಾರ ಸ್ವಾಮಿ 0407 065 290, ಶ್ರೀ ವಿಜಯ್ ಕುಮಾರ್ ಹಲಗಲಿ 0403 172 722, ಶ್ರೀಮತಿ ನಂದಾ ಶಿರೋಲ್ 0421 131 057 ಹಾಗೂ ಶ್ರೀಮತಿ ಗಿರಿಜಾದೇವಿ ಹಲಗಲಿ ಅವರು 0403 172 172ಗೆ ಸಂಪರ್ಕ ಮಾಡಬಹುದು. 0403 172 722ಗೆ ಸಂಪರ್ಕ ಮಾಡಬಹುದು. ಸೊ 2 ಅಂಕಣಗಳು ಪ್ಲೇ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೀನಿ. ವರಗಳು ಮತ್ತು ಶಾಪಗಳು ಅಂಕಣ 5 ಕಳಿಸಿದ್ದಾರೆ ಪುಷ್ಪಾ ದೀಕ್ಷಿತ್ ಅವರು. ಆಮೇಲೆ ಇಸ್ರೋ ಅವರು ನಿಸಾರ್ GSLV F-16 ಉಡಾವಣೆ ಮಾಡಿದ್ದು, ಅದರ ಅಂಕಣನೂ ಅಷ್ಟೇ. ಈಗ ಇನ್ನೊಂದು 8 ನಿಮಿಷ ಇದೆ, ಅದನ್ನು ಒಂದು ಮಾಡಿ ಆಮೇಲೆ ಕಾರ್ಯಕ್ರಮ ಮುಗಿಸ್ಬೋದೇನೋ. ಸರಿ. ಶಾಪಗಳು ಮತ್ತು ವರಗಳು, ಪುರಾಣಗಳಿಂದ ಕಥೆಗಳು. ಲೇಖಕರು ದೀಪಕ್ MR, ಧ್ವನಿ ಪುಷ್ಪಾ ಗುರುದೀಕ್ಷಿತ್. ವಿರಾಧನ ಶಾಪ ಹಾಗೂ ವಿಮೋಚನೆ. ರಾಮ, ಸೀತೆ ಮತ್ತು ಲಕ್ಷ್ಮಣರು ದಂಡಕಾರಣ್ಯ ಕಾಡಿನ ಸೌಂದರ್ಯ ಮತ್ತು ಉತ್ಸಾಹಭರಿತ ಜೀವನವನ್ನು ಆನಂದಿಸುತ್ತಾ ನಡೆದರು. ಹಠಾತ್ತನೆ ಒಂದು ಬಲಿಷ್ಠ ರಾಕ್ಷಸ ಮರಗಳ ಮಧ್ಯೆಯಿಂದ ಅವರ ಕಡೆಗೆ ದಾಳಿ ಮಾಡಲು ನುಗ್ಗಿದನು. ಆ ಬೃಹದಾಕಾರದ ರಾಕ್ಷಸನು ಆ ಮೂವರನ್ನು ನೋಡಿ ಗುಡುಗಿದನು. ರಾಕ್ಷಸನು ಸೀತೆಯನ್ನು ಸೆಳೆದುಕೊಂಡು ತನ್ನ ದಾರಿಯಲ್ಲಿದ್ದ ಮರಗಳನ್ನು ಕೆಡವಿ ದಾಪುಗಾಲು ಹಾಕುತ್ತಾ ದೂರ ಸರಿದನು. ರಾಮ ಮತ್ತು ಲಕ್ಷ್ಮಣರು ತಲ್ಲಣಿಸಿ ಸ್ತಬ್ಧರಾಗಿ ನಿಂತುಬಿಟ್ಟರು. ರಾಕ್ಷಸನು ಹಾದಿಯಲ್ಲಿ ಹಠಾತ್ತನೆ ತಿರುಗಿ ಸಹೋದರರನ್ನು ಸಂಬೋಧಿಸುತ್ತಾ, ನೀವಿಬ್ಬರೂ ಋಷಿಗಳಂತೆ ಉಡುಗೆ ತೊಟ್ಟಿದ್ದೀರಿ, ಆದರೆ ಆಯುಧಗಳನ್ನು ಹಿಡಿದಿದ್ದೀರಿ. ನೀವು ದರೋಡೆಕೋರರಾಗಿರಬೇಕು. ನೀವು ಈ ಸುಂದರ ಮಹಿಳೆಗೆ ಅನರ್ಹರು. ಅವಳು ಇಂದಿನಿಂದ ನನ್ನ ಹೆಂಡತಿ ಎಂದನು. ಈ ರೀತಿ ಸಂಬೋಧಿಸಿ ರಾಕ್ಷಸನು ಹೊರಡಲು ತಿರುಗಿದನು. ಈ ಪರಿಸ್ಥಿತಿಯನ್ನು ನೋಡಿ ಭಾವುಕನಾದ ರಾಮನು ತನ್ನ ಸಹೋದರನನ್ನು ಉದ್ದೇಶಿಸಿ, ನನ್ನ ರಾಜ್ಯವನ್ನು ಹಾಗೂ ತಂದೆಯನ್ನು ಕಳೆದುಕೊಂಡಿದ್ದು ಬಹಳ ನೋವಿನ ಸಂಗತಿ. ಆದರೆ ಇದು ಸಹಿಸಲಸಾಧ್ಯ. ಸೀತೆಯನ್ನು ಯಾರಾದರೂ ಮುಟ್ಟಲು ನಾನು ಹೇಗೆ ಬಿಡಲಿ? ಕೋಪಗೊಂಡ ಲಕ್ಷ್ಮಣನು ತನ್ನ ಸಹೋದರನಿಗೆ, ನಾನು ಈ ರಾಕ್ಷಸನನ್ನು ಕ್ಷಮಿಸುವುದಿಲ್ಲ. ನಾನು ಅವನನ್ನು ಕೊಂದು ದೇವಿ ಸೀತೆಯನ್ನು ನಿನಗೆ ಮರಳಿ ತರುತ್ತೇನೆ ಎಂದು ಭರವಸೆ ನೀಡಿದನು. ಈ ಮಾತುಗಳನ್ನು ಕೇಳಿದ ನಂತರ ವಿರಾಧನು ನಿಂತು ಬಿಟ್ಟನು. ಹಿಂದಿರುಗಿ ಅವರನ್ನು ಉದ್ದೇಶಿಸಿ, ನೀವಿಬ್ಬರು ಯಾರು? ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ನೀವು ಈ ಕಾಡಿಗೆ ಏಕೆ ಬಂದಿರಿ? ರಾಮನು ದೊಡ್ಡ ಧ್ವನಿಯಲ್ಲಿ, ನಾವು ಅಯೋಧ್ಯ ರಾಜ್ಯದ ಕ್ಷತ್ರಿಯರು. ಈ ಕಾಡಿನಲ್ಲಿ ನಾವು ಚಲಿಸದಂತೆ ತಡೆಯಲು ನೀನು ಯಾರು? ಆ ರಾಕ್ಷಸನು, ನಾನು ವಿರಾಧ. ಯಾವುದೇ ಆಯುಧವು ನನ್ನನ್ನು ಕೊಲ್ಲಲಾಗದಿರಲಿ ಎಂಬ ವರವನ್ನು ನಾನು ಬ್ರಹ್ಮದೇವನಿಂದ ಪಡೆದಿರುತ್ತೇನೆ. ಆದ್ದರಿಂದ ನಾನು ನಿಮ್ಮ ರಕ್ತವನ್ನು ಕುಡಿಯುವ ಮೊದಲು ಇಲ್ಲಿಂದ ಹೋಗಿ. ಈ ಮಾತುಗಳಿಗೆ ಪ್ರತಿಕ್ರಿಯೆಯಾಗಿ ರಾಮ ತನ್ನ ಬಿಲ್ಲಿಗೆ 7 ಬಾಣಗಳನ್ನು ಹೂಡಿದನು. ಗುರಿ ಹಿಡಿದು ಅವನು ಕ್ಷಣಾರ್ಧದಲ್ಲಿ 7 ಬಾಣಗಳನ್ನು ಬಿಟ್ಟನು. ಬಾಣಗಳು ರಾಕ್ಷಸನ ಮೈಯನ್ನು ಭೇದಿಸಿದಾಗ ರಾಕ್ಷಸನು ನೋವಿನಿಂದ ಕಿರುಚಾಡಿದನು. ಸೀತೆಯನ್ನು ಕೆಡವಿ ವಿರಾಧನು ಈಟಿಯಿಂದ ರಾಮ ಲಕ್ಷ್ಮಣರ ಮೇಲೆ ದಾಳಿ ಮಾಡಿದನು. ಆದರೆ ರಾಮ ಮತ್ತು ಲಕ್ಷ್ಮಣರು ಆ ಈಟಿಯನ್ನು ಬಾಣಗಳಿಂದ ನಾಶಪಡಿಸಿದರು. ರಾಕ್ಷಸನು ಘರ್ಜಿಸುತ್ತಾ ರಾಮ ಲಕ್ಷ್ಮಣರು ಬಿಟ್ಟ ಬಾಣಗಳನ್ನು ಕೆಡವಿದನು. ನಿರೀಕ್ಷೆಯಿಂದ ಮಿನುಗುತ್ತಿದ್ದ ಕಣ್ಣುಗಳಿಂದ ಲಕ್ಷ್ಮಣನು ರಾಮನ ಕಡೆಗೆ ನೋಡಿದನು. ಅವನು ರಾಮನ ಸೂಚನೆಗೆ ಕಾಯುತ್ತಿದ್ದನು. ರಾಮನು ಹೇಳಿದನು,
ಅವನು ನಮ್ಮನ್ನು ಬೇಕಾದ ಸ್ಥಳಕ್ಕೆ ಕರೆದೊಯ್ಯಲಿ. ಅವನು ನಮ್ಮನ್ನು ಎಲ್ಲಿಗೆ ಕರೆದೊಯ್ಯುತ್ತಾನೆಂದು ನೋಡೋಣ. ಈಗ ಸೀತೆ ಸುರಕ್ಷಿತವಾಗಿದ್ದಾಳೆ, ನಮಗೆ ಅದೇ ಮುಖ್ಯ. ವಿರಧ ಇಬ್ಬರು ಸಹೋದರರನ್ನು ಕಾಡಿನ ಆಳಕ್ಕೆ, ಕಾಡಿನ ಒಳಗೆ ಕರೆದೊಯ್ದ. ರಾಕ್ಷಸನು ತನ್ನ ಗಂಡ ಮತ್ತು ಮೈದುನನನ್ನು ಕರೆದುಕೊಂಡು ಹೋಗುವುದನ್ನು ನೋಡಿದ ಸೀತೆ, ನಿಲ್ಲು, ನನ್ನ ರಾಮನನ್ನು ಬಿಟ್ಟು ಬಿಡು, ಸಹೋದರರನ್ನು ಬಿಡುಗಡೆ ಮಾಡು, ಬದಲಾಗಿ ನನ್ನನ್ನು ಕರೆದುಕೊಂಡು ಹೋಗು ಎಂದು ಕೂಗಿದಳು. ಸೀತೆ ಹಾಗನ್ನುತ್ತಿದ್ದಂತೆ ರಾಮನು ರಾಕ್ಷಸನ ಮುಖಕ್ಕೆ ಹೊಡೆದನು. ಲಕ್ಷ್ಮಣನು ಅದೇ ರೀತಿ ರಾಕ್ಷಸನ ಮುಖಕ್ಕೆ ಹೊಡೆದನು. ಇಬ್ಬರೂ ಸಹೋದರರು ಅವನ ಬಿಗಿ ಹಿಡಿತ ಸಡಿಲಿಸುವವರೆಗೆ ಹೊಡೆದರು. ಅವರು ಬಾಣಗಳಿಂದ ವಿರಾಧನ ತೋಳುಗಳನ್ನು ಹಾಗೂ ಕಾಲುಗಳನ್ನು ಕತ್ತರಿಸಿದರು. ಅವನು ಕುಸಿದು ಬಿದ್ದನು. ಅವರು ಎಷ್ಟೇ ಬಾಣಗಳನ್ನು ಹೊಡೆದರೂ ಹಾಗೂ ಮುಷ್ಟಿಯಿಂದ ಗುದ್ದಿದರೂ ರಾಕ್ಷಸ ಸಾಯಲಿಲ್ಲ. ಆಗ ರಾಮನು ಅವನನ್ನು ಜೀವಂತವಾಗಿ ಹೂಳಲು ನಿರ್ಧರಿಸಿದನು. ರಾಕ್ಷಸನನ್ನು ಹೂಳಲು ಆಳವಾದ ಗುಂಡಿಯನ್ನು ಅಗೆಯಲು ಲಕ್ಷ್ಮಣನನ್ನು ಹೇಳಿದನು. ಆಗ ವಿರಾಧನು ವಿರೋಧಿಸುವುದನ್ನು ನಿಲ್ಲಿಸಿ ರಾಮನನ್ನು ಉದ್ದೇಶಿಸಿ, ರಾಮ, ನಿನ್ನ ಹೊಡೆತಗಳು ನನ್ನ ಹಿಂದಿನ ಜನ್ಮವನ್ನು ನೆನಪಿಸಿಕೊಳ್ಳಲು ಸಹಾಯ ಮಾಡಿದೆ. ವಿಷ್ಣು ಮಾನವ ರೂಪದಲ್ಲಿ ನನ್ನನ್ನು ಬಿಡುಗಡೆ ಮಾಡುವವರೆಗೆ ರಾಕ್ಷಸನಾಗಿ ಬದುಕಲು ಕುಬೇರನಿಂದ ಶಾಪಗ್ರಸ್ತನಾದ ಗಂಧರ್ವ ನಾನು. ಈ ಮಾತುಗಳನ್ನು ಕೇಳಿದ ಲಕ್ಷ್ಮಣನು ಆಳವಾದ ಗುಂಡಿಯನ್ನು ತೋಡಿದನು ಮತ್ತು ಇಬ್ಬರೂ ಸಹೋದರರು ವಿರಾಧನನ್ನು ಅದರೊಳಗೆ ತಳ್ಳಿದರು. ನಂತರ ಅವರು ಗುಂಡಿಯನ್ನು ಮುಚ್ಚಿ ಅವನನ್ನು ಜೀವಂತವಾಗಿ ಸಮಾಧಿ ಮಾಡಿದರು. ಸೀತೆಯ ಬಳಿಗೆ ಹಿಂದಿರುಗುವ ಮೊದಲು ಅವರು ಸಮಾಧಿ ಸ್ಥಳದ ಸುತ್ತಲೂ ಕಲ್ಲುಗಳನ್ನು ಇಟ್ಟರು. ರಾಮನು ಮತ್ತೊಮ್ಮೆ ಸೀತೆಯೊಂದಿಗೆ ಒಂದಾದನು ಮತ್ತು ಮೂವರು ಕಾಡಿನ ಮೂಲಕ ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ರಾಮಾಯಣದ ಅರಣ್ಯಕಾಂಡದ ಈ ಕಥೆಯು ರಾಮನು ಶಾಪಗ್ರಸ್ತರಿಗೆ ಅವರ ಶಾಪಗಳಿಂದ ವಿಮೋಚನೆ ಮಾಡುವ ವಿಷಯವನ್ನ ಮತ್ತೆ ಮತ್ತೆ ಪ್ರತಿಬಿಂಬಿಸುತ್ತದೆ ಹಾಗೂ ಈ ಕಥೆ ಸೀತೆಯ ಭವಿಷ್ಯದ ಅಪಹರಣವನ್ನು ಮುನ್ಸೂಚಿಸುತ್ತದೆ. ಧನ್ಯವಾದಗಳು ಶ್ರೀಮತಿ ಪುಷ್ಪಾ ದೀಕ್ಷಿತ್ ಅವ್ರಿಗೆ ಹಾಗೂ ಶ್ರೀ MR ದೀಪಕ್ ಅವ್ರಿಗೆ. ಕಾರ್ಯಕ್ರಮದ ಕೊನೆಗೆ ಬಂದಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಬಹಳನೇ ಚೆನ್ನಾಗಿತ್ತು, ಇಂಟ್ರಾಕ್ಟಿವ್ ಆಗಿತ್ತು. ಶ್ರೀ ಹರೀಶ್ ಗುರಪ್ಪ ಅವ್ರಿಗೆ ಧನ್ಯವಾದಗಳು, ಅಭಿನಂದನೆಗಳು ಕೂಡ. ಮುಂದಿನ ವಾರ ವಿಶೇಷ ಸಂದರ್ಶನ ಇದೆ, 2. ಮೊದಲನೇದು HD in Gold ಉಮಾ ಶ್ರೀನಿವಾಸನ್ ಅವರ ಒಂದು ಇಂಟರ್ವ್ಯೂ ಪರಿಚಯ, ಹಾಗೂ ಸವಿತಕ್ಕ ಅವ್ರ ಜೊತೆ ವಿಶೇಷ ಸಂದರ್ಶನ ನಾಳೆ ಆಗ್ತಾ ಇದೆ. ಅದನ್ನು ಕೇಳೋಣ ಅಂತ ಕೇಳಲು ಮರೆಯಬೇಡಿ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ನಾನು ಮಹೇಶ್ ರಾವ್ ಮತ್ತು ರಾಜನ್. ನಮಸ್ಕಾರ. ನಮಸ್ಕಾರ. ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ, ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು. 1976ರಲ್ಲಿ ಬಿಡುಗಡೆಯಾದ ಬಯಲುದಾರಿ ಚಿತ್ರ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ, ಎಸ್ ಜಾನಕಿ ಅವರ ಗಾಯನ. ಇದು ಕೇಳಿ. नमस्कार, महक
2RRR